ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಇವತ್ತು ನಾನು ನಿನ್ನೆ ನಡೆದಿರತಕ್ಕಂತಹ 9/1/2026 KEAದವರು ನಡೆಸಿರುವಂತಹ ಪಶು ವೈದ್ಯಾಧಿಕಾರಿಗಳ ಹುದ್ದೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 16 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕೇಳಿದರೆ ತುಂಬಾ ಸರಳವಾಗಿರ್ತಕ್ಕಂಥ ಕ್ವಶನ್ಗಳಿದ್ದಾವೆ. ಯಾರ್ಯಾರು ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಎಲ್ಲ ಸ್ಪರ್ಧಾರ್ಥಿಗಳು ಇಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಕ್ವಶನ್ಗಳನ್ನು ನೋಡ್ಕೊಳ್ಳಿ. ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. PQRS ಮತ್ತು T ಎನ್ನುವ 6 ಸದಸ್ಯರ ಒಂದು ಕುಟುಂಬದಲ್ಲಿ 2 ಮದುವೆಯಾದ ಜೋಡಿಗಳಿವೆ. ಪಿನು ಓರ್ವ ಶಿಕ್ಷಕ, ಆರನ ತಂದೆ. ಆರನ ತಂದೆ ಯಾರು? ಪಿ. ಇವು ಆರನ ಅಜ್ಜ. ಇವು ಅಂತಕ್ಕಂಥವನು ಆರನ ಅಜ್ಜ. ನೋಡ್ರಿ, ಎಲ್ಲದೂ ಕೂಡ ಆರ್ಗೆ ಸಂಬಂಧವನ್ನ ಕೊಡ್ತಾ ಇದೆ. ಕ್ಯೂ ಅಳು ಆರನ ತಾಯಿ. ನೋಡ್ರಿ, ಆರನ ತಾಯಿ ಕ್ಯೂ. ಎಸ್ ಅಳು ಆರನ ಅಜ್ಜಿ. ನೋಡ್ರಿ, ಆರನ ತಾಯಿ, ಆರನ ತಂದೆ, ಆರನ ಅಜ್ಜ, ಆರನ ಅಜ್ಜಿ. ಹೌದಾ? ಆರ್ಗೆ ಸಂಬಂಧದಲ್ಲಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡ್ರಿ, ಟೀನು ಆರನ ಸಹೋದರ. ನೋಡ್ರಿ, ಟಿ ಕೂಡ ಆರನ ಸಹೋದರ. ಇವರಿಬ್ರು ಸಹೋದರರು. ಹಾಗಾದ್ರೆ ಸಂಬಂಧದಲ್ಲಿ ಟೀನು ಯು ಎನ್ನುವರಿಗೆ ಏನಾಗಬೇಕು? ಕ್ವಶನ್ ನೋಡಿದ ತಕ್ಷಣ ಉತ್ತರ ಗೊತ್ತಾಗುತ್ತೆ. ಟಿ ಏನಾಗಬೇಕು ಇವಿಗೆ ಅಂತ ಕೇಳಿದ್ರೆ ಆರ್ ಏನಾಗ್ತಾನೆ ಅದೇ ರೀತಿಯಾಗಿರ್ತಕ್ಕಂಥ ಸಂಬಂಧದಲ್ಲಿ ಟಿ ಇರ್ತಾನೆ. ಯಾಕಂದ್ರೆ ಆರ್ ಮತ್ತು ಟಿ ಸಹೋದರರು. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಏನಂತ ಹೇಳಿದ್ರೆ ಇವು ಆರನ ಅಜ್ಜ. ಹಾಗಾದ್ರೆ ಇಲ್ಲಿ ಟಿ ಕೂಡ ಇವು ಟೀನ ಅಜ್ಜ. ಹೌದು ತಾನೆ? ಟೀನ ಆರು ಮತ್ತು ಇವು ಸಹೋದರನ ಮೇಲೆ ಇವು ಆರ್ಗೆ ಅಜ್ಜ ಆತರ ಮೇಲೆ ಟೀಗೆ ಕೂಡ ಅಜ್ಜ ತಾನೆ. ಟೀಗೆ ಅಜ್ಜ ಆಗಿರ್ತಾನೆ. ಇಲ್ಲಿ ಕ್ವಶನ್ ಯು ಎನ್ನುವರಿಗೆ ಏನಾಗಬೇಕು? ಟೀಗೆ ಅಜ್ಜ ಆದ್ರೆ ಯುಗೆ ಮೊಮ್ಮಗ ಆಗ್ತಾನೆ. ಮುಗಿದ ಹೋಯ್ತಲ್ಲ ಉತ್ತರ. ಹೌದಾನೆ? ಮೊಮ್ಮಗ ಇಸ್ ರೈಟ್. ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಎಷ್ಟು ಸಿಂಪಲ್ ಆಗಿ ಕ್ವಶನ್ ಕೇಳಿದ್ರೆ ನೋಡ್ರಿ. ಎಸ್, ನೋಡ್ತಾ ಹೋಗೋಣ. ಪಿ ಓರ್ವ ಶಿಕ್ಷಕ, ಆರನ ತಂದೆ. ನೋಡ್ರಿ, ಪಿ ಅಂತಕ್ಕಂಥವನು ಇವನು ಶಿಕ್ಷಕ. ನಾನು ಪುರುಷ ಆಗಿರೋದ್ರಿಂದ ಒಂದು ಚೌಕ ಸಂಕೇತದಲ್ಲಿ ಸೂಚನೆ. ಇವರು ಓರ್ವ ಶಿಕ್ಷಕ, ಇವನು ಆರನ ತಂದೆ. ಆರನ ತಂದೆ. ಆಯ್ತಾ? ಇದು ಪುರುಷರಿರ್ಬೋದು, ಸ್ತ್ರೀಯರಿರ್ಬೋದು, ಮಗಳು ಅಥವಾ ಮಗ ಅಂತ ಏನು ಹೇಳಿಲ್ಲ. ಬಟ್ ಪಿ ಅಂತಕ್ಕಂಥವನು ಆರನ ತಂದೆ. ಒಂದೇ ಸ್ಟೇಟ್ಮೆಂಟ್. ಎರಡನೇದ್ದು, ಇವು ಆರನ ಅಜ್ಜ. ಆರನ ಅಜ್ಜ ಯು. ನೋಡ್ರಿ, ಯು ಅಂತಕ್ಕಂಥವ್ರು ಆರನ ಅಜ್ಜ. ಇದು ಕೂಡ ಪುರುಷ ಆಗಿರೋದ್ರಿಂದ ನಾನು ಚೌಕದಲ್ಲಿ ಇವರು ಓರ್ವ ನ್ಯಾಯವಾದಿ. ಇನ್ನೊಂದು ನೋಡ್ಕೊಳ್ರಿ, ಪಿನ ತಂದೆ ಆದ್ರೂ ಇರ್ಬೋದು, ಆರನ ತಂದೆಯ ತಂದೆ ಇರ್ಬೋದು, ಅಥವಾ ಆರನ ತಾಯಿಯ ತಂದೆ ಇರ್ಬೋದು. ಬಟ್ ಯು ಮತ್ತು ಪಿಗೆ ತಂದೆ ಅಂತ ಇಲ್ಲಿ ಹೇಳಿಲ್ಲ. ಇಲ್ಲಿ ಸಂಬಂಧ ಕೊಡ್ತಕ್ಕಂಥದ್ದು ಆರರಿಂದ. ಆರನ ತಂದೆ ಪಿ, ಆರನ ಅಜ್ಜ ಯು ಅಂತ ಹೇಳಿದ್ದಾರೆ. ಎಸ್, ನೆಕ್ಸ್ಟ್ ನೋಡ್ರಿ. ಕ್ಯೂ ಅಳು ಆರನ ಓರ್ವ ಶಿಕ್ಷಕ, ಕ್ಯೂ ಅಳು ಆರನ ತಾಯಿ. ಎಸ್, ಇಲ್ಲಿ ನೋಡ್ರಿ, ಆರನ ತಂದೆ ಪಿ, ಆರನ ತಾಯಿ ಕ್ಯೂ ಅಂತೆ. ಹಾಗಾದ್ರೆ ಕ್ಯೂ ಮತ್ತು ಪಿ ಗಂಡ ಹೆಂಡತಿ ಆಯ್ತು. ಈಕೆ ಸ್ತ್ರೀ ಆಗಿರೋದನ್ನ ವೃತ್ತದಲ್ಲಿ ಸೂಚಿಸ್ತೀರಿ ಮತ್ತು ಈ 2 ಸರಳ ರೇಖೆ ಈ ರೀತಿ ಸೂಚಿಸಿದ್ರಿ ಅಂತೆ. ಇವಿಬ್ರು ದಂಪತಿಗಳಾಗ್ತಾರೆ. ಹೌದಾನೆ? ಆರನ ತಾಯಿ, ಕ್ಯೂ ಅಳು ಆರನ ತಾಯಿ, ಪಿನು ಆರನ ತಂದೆ. ಇವರಿಬ್ರು ತಂದೆ ತಾಯಿ ಆರ್ಗೆ. ಕ್ಲಿಯರ್ ಆಯ್ತಾ? ಇದು ಒಂದು ಜೋಡಿ ಸಿಕ್ತು ನಮಗೆ. ಇದು ಒಂದು ಮದುವೆಯಾಗಿರ್ತಕ್ಕಂಥ ಜೋಡಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಎಸ್ ಅಳು ಆರನ ಅಜ್ಜಿ. ಆರನ ಅಜ್ಜ ಯು. ಹಾಗಾದ್ರೆ ಅಜ್ಜಿ ಎಸ್ ಅಂತೆ. ಈಕೆ ಕೂಡ ಅಜ್ಜಿ ಆಗಿರೋದ್ರಿಂದ ಸ್ತ್ರೀ ಇರೋದ್ರಿಂದ ನಾನು ಸಂಕೇತ ಸರ್ಕಲ್ ಅಲ್ಲಿ ಸೂಚನೆ. ಇವರಿಬ್ರು ಗಂಡ ಹೆಂಡತಿ ಆಯ್ತು. ಹೌದು ತಾನೆ? ಇವರಿಬ್ರು ಗಂಡ ಹೆಂಡತಿ. ಈಗ ನಮ್ಗೆ 2 ಕಪ್ಪಲ್ಗಳು, 2 ಮದುವೆಯಾದ ಜೋಡಿಗಳು ಸಿಕ್ಕು. ನೋಡ್ರಿ, ಆರನ ತಂದೆ ತಾಯಿ ಕ್ಯೂ ಮತ್ತು ಪಿ, ಆರನ ಅಜ್ಜಿ ಮತ್ತು ಅಜ್ಜ ಎಸ್ ಮತ್ತು ಯು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಟಿ ಎನ್ನುವನು, ಟೀನು ಆರನ ಸಹೋದರ. ಟಿ ಅಂತಕ್ಕಂಥವನು ಆರನ ಸಹೋದರ. ನೋಡ್ರಿ, ಸಹೋದರ. ಕ್ಲಿಯರ್ ಆಯ್ತಾ? ಕ್ವಶನ್ ಏನು ಕೇಳಿದ್ರೆ ಈಗ ಟೀನು ಇವನು ಇವ್ಗೆ ಏನಾಗಬೇಕಂತ ಕ್ವಶನ್ ಕೇಳಿದ್ದಾರೆ. ಏನಾಗಬೇಕು? ಮೊಮ್ಮಗ. ನೋಡ್ರಿ, ಆರನ ಅಜ್ಜ ಯು. ಇವರಿಬ್ರು ಸಹೋದರ ಇದ್ರೆ ಟೀನ ಅಜ್ಜ ಯು. ಹಾಗಾದ್ರೆ ಟಿಗೆ ಅಜ್ಜ ಆದ್ರೆ ಯುಗೆ ಏನಾಗ್ತಾನೆ? ಮೊಮ್ಮಗ ಈಸ್ ರೈಟ್ ಆನ್ಸರ್. ಮೊಮ್ಮಗ ಆಗ್ತಾನೆ. ಹೌದು ತಾನೆ? ಮಗನ ಮಗ ಆದ್ರೂ ಇರ್ಬೋದು ಅಥವಾ ಮಗಳ ಮಗ ಆದ್ರೂ ಇರ್ಬೋದು. ಇಲ್ಲಿ ಇವರಿಬ್ಬರಿಗೆ ಈ ರೀತಿಯಾಗಿರುತ್ತೆ. ಯಾವ ಸಂಬಂಧದಲ್ಲಿ ಅಂತ ಹೇಳಿಲ್ಲ. ಬಟ್ ಆರ್ಗೆ ಅಜ್ಜ, ಆರ್ಗೆ ಅಜ್ಜಿ,
ತಂದೆಯ ತಂದೆ ತಾಯಿ ಇರ್ಬೋದು ಅಥವಾ ತಾಯಿಯ ತಂದೆ ತಾಯಿ ಇರ್ಬೋದು. ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಇರ್ಬೋದು ಅಥವಾ ಫೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಥವಾ ಗ್ರ್ಯಾಂಡ್ ಮದರ್ ಇರ್ಬೋದು. ಒಟ್ಟಿನಲ್ಲಿ ಆರ್ಗೆ ಅಜ್ಜ ಅಜ್ಜಿ ಮತ್ತು ಆರ್ಗೆ ತಂದೆ ತಾಯಿ. ಆರ್ಗೆ ಯಾವಾಗ ಅಜ್ಜ ಅಜ್ಜಿ ಆಗ್ತಾರೋ ಟಿಗೆ ಕೂಡ ಅಜ್ಜ ಅಜ್ಜಿನ ಆಗ್ತಾರೆ. ಹಾಗಾದ್ರೆ ಇವ್ಗೆ ಟಿ ಏನಾಗಬೇಕು? ಮೊಮ್ಮಗ ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 2. ಏರಿಕೆ ಕ್ರಮದಲ್ಲಿ 4 ಅವಿಭಾಜ್ಯ ಸಂಖ್ಯೆಗಳನ್ನ ಬರೆಯಲಾಗಿದೆ. ಮೊದಲನೇ 3ರ ಗುಣಲಬ್ಧ 385. ಅಂದ್ರೆ ಮೊದಲ 3 ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ 385 ಆಗಿದೆ. ಮತ್ತು ಆ 3ರ ಕೊನೆಯ ಪ್ರಮಾಣದ ಸಂಖ್ಯೆ, ಆ 3ರ ಕೊನೆಯ ಪ್ರಮಾಣದ ಅಂದ್ರೆ ಏನು? ಅಲ್ಲ, ಆ ಥರ ಅಲ್ಲ. ಕೊನೆಯ 3ರ ಸಂಖ್ಯೆ ಗುಣಾಕಾರ 1001 ಆಗಿರುತ್ತದೆ. ಹಾಗಾದ್ರೆ ಆ ಕೊನೆಯ ಪ್ರಮಾಣದ ಸಂಖ್ಯೆ ಕನ್ನಡದಲ್ಲಿ ನೋಡಿದಾಗ ಏನು ಅರ್ಥ ಆಗಲ್ಲ ಸ್ವಲ್ಪ. ಲಾಸ್ಟ್ ಇಂಗ್ಲಿಷಲ್ಲಿ ಚೆನ್ನಾಗಿದೆ. ದೇರ್ ಆರ್ 4 ಪ್ರೈಮ್ ನಂಬರ್ಸ್ ರಿಟರ್ನ್ ಇನ್ ಅಸೆಂಡಿಂಗ್ ಆರ್ಡರ್. ಏರಿಕೆ ಕ್ರಮದಲ್ಲಿ 4 ಅವಿಭಾಜ್ಯ ಸಂಖ್ಯೆಗಳನ್ನು ಕೊಟ್ಟಿದ್ದಾರಂತೆ. ದ ಪ್ರಾಡಕ್ಟ್ ಆಫ್ ದಿ ಫಸ್ಟ್ 3 ಈಸ್ 385. ಮೊದಲ 3 ಸಂಖ್ಯೆಗಳ ಗುಣಾಕಾರ ಪ್ರಾಡಕ್ಟ್ 385. ಅಂಡ್ ದಟ್ ಲಾಸ್ಟ್ 3 ಈಸ್ 1001. ಕೊನೆಯ 3 ಸಂಖ್ಯೆಗಳ ಗುಣಾಕಾರ 1001. ಹಾಗಾದ್ರೆ ದ ಲಾಸ್ಟ್ ನಂಬರ್ ಈಸ್ ಕ್ವಶನ್ ಏನ್ ಕೇಳಿದ್ರೆ ಹಾಗಾದ್ರೆ ಕೊನೆಯ ಸಂಖ್ಯೆ ಯಾವುದಂತ ಕ್ವಶನ್ ಕೇಳಿದ್ರೆ ಇಂಗ್ಲಿಷ್ ಅಲ್ಲಿ. ಈಗ ಇಲ್ಲಿ ನಮ್ಗೆಲ್ಲರಿಗೂ ಅವಿಭಾಜ್ಯ ಸಂಖ್ಯೆಗಳು ಗೊತ್ತು. ಅವಿಭಾಜ್ಯ ಯಾವ ಮಗ್ಗಿಯಿಂದನೂ ಭಾಗ ಹೋಗದೆ ಇರತಕ್ಕಂಥ ಸಂಖ್ಯೆಗಳು ತನ್ನ ಸಂಖ್ಯೆ ಮತ್ತು 1 ಈ 2 ಸಂಖ್ಯೆಯಿಂದ ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗದೆ ಇರತಕ್ಕಂಥ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು. ಎಕ್ಸಾಂಪಲ್ 2 ಕೊನೆಯ ಸಂಖ್ಯೆ, ಮೊದಲ ಸಂಖ್ಯೆ 2 ಮತ್ತು ಸಮ ಸಂಖ್ಯೆ ಕೂಡ ಇದು ಒಂದೇ ಬರ್ತಕ್ಕಂಥದ್ದು. ಇದು 2ರ ಮಗ್ಗೆಯಲ್ಲಿ ಹೋಗುತ್ತೆ ಮತ್ತು 1ರ ಮಗ್ಗೆಯಲ್ಲಿ ಹೋಗುತ್ತೆ ಮತ್ತು ಅದನ್ನ ಬಿಟ್ಟರೆ ಯಾವ ಮಗ್ಗೆಯಲ್ಲಿ ಹೋಗಲ್ಲ. ಇದಾದ್ಮೇಲೆ 3, ಇದಾದ್ಮೇಲೆ 5, ಇದಾದ್ಮೇಲೆ 7, ಆಮೇಲೆ 9 ಬರಲ್ಲ, 9 3 ಮಗ್ಗೆಯಲ್ಲಿ ಹೋಗುತ್ತೆ. ಆಮೇಲೆ 11, ಅದಾದ್ಮೇಲೆ 13, 15 ಹೋಗಲ್ಲ, 5 ಮಗ್ಗೆಯಲ್ಲಿ ಮತ್ತು 3 ಮಗ್ಗೆಯಲ್ಲಿ 15 ಹೋಗುತ್ತೆ. ಆಮೇಲೆ 17, ಆಮೇಲೆ 19, ಆಮೇಲೆ 23. ಈ ರೀತಿಯಾಗಿ ಏರಿಕೆ ಕ್ರಮದಲ್ಲಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಇವು. ಇದರಲ್ಲಿ ಯಾವುದೋ 4 ಯಾವ ಇರ್ಬೋದು, ಅದು ಇನ್ನು ಮುಂದುವರೆದಿರ್ತಕ್ಕಂಥ ಸಂಖ್ಯೆಗಳು. ಎ ಬಿ ಇಲ್ಲಿ ನೋಡಿ ಎಕ್ಸಾಂಪಲ್, ಎ ಮತ್ತು ಬಿ ಮತ್ತು ಸಿ ಮತ್ತು ಡಿ ಅಂತಕ್ಕಂಥ 4 ಅವಿಭಾಜ್ಯ ಸಂಖ್ಯೆಗಳು ಇದಾವೆ. ಇಲ್ಲಿ ಕ್ವಶನ್ ಅಲ್ಲಿ ಏನು ಕೇಳಿದರೆ ಮೊದಲ 3 ಸಂಖ್ಯೆಗಳ ಗುಣಾಕಾರ ಅಂದ್ರೆ ಇಲ್ಲಿರ್ತಕ್ಕಂಥ ಮೊದಲ ಎ ಮತ್ತು ಬಿ ಮತ್ತು ಸಿ ಈ 3 ಸಂಖ್ಯೆಗಳ ಗುಣಾಕಾರ 385 ಆಗುತ್ತಂತೆ. ಕೊನೆಯ 3 ಸಂಖ್ಯೆಗಳಂದಾಗ ಬಿ ಮತ್ತು ಸಿ ಮತ್ತು ಡಿ ಈ 3 ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ 1001 ಆಗುತ್ತಂತೆ. ಕ್ವಶನ್ ಕೇಳಿದ್ದು ಕೊನೆಯ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ ಅರ್ಥ ಆಯ್ತಲ್ಲ ಈಗ? ಎಸ್, ಅತಿ ಈಸಿಯಾಗಿದ್ದನ್ನು ನಾವು ರೇಷಿಯೋದ ಮುಖಾಂತರ ಅಂದ್ರೆ ಭಿನ್ನರಾಶಿ ರೂಪದಲ್ಲಿ ಹಚ್ಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ಸಿಗುತ್ತೆ ನಮಗೆ. ಈ 3 ಸಂಖ್ಯೆಗಳ ಪ್ರಾಡಕ್ಟ್ ಅಂದ್ರೆ ಗುಣಾಕಾರ, 3 ಸಂಖ್ಯೆಗಳ ಎ ಬಿ ಮತ್ತು ಸಿ ಗುಣಾಕಾರ ಎ ಇಂಟು ಬಿ ಇಂಟು ಸಿ 3 ಸಂಖ್ಯೆ ಗುಣಾಕಾರ ಆಯ್ತಾ? ಎಷ್ಟಾಗುತ್ತಂತೆ? 385 ಆಗುತ್ತಂತೆ. ಹೌದಾ? ಇದನ್ನ ನಾನು ಭಿನ್ನರಾಶಿ ರೂಪದಲ್ಲಿ ಹಚ್ಕೊಳ್ತೀನಿ. ಹೌದಾ? ಆಮೇಲೆ ಉಳಿದಿರ್ತಕ್ಕಂಥ ಈ 3 ಸಂಖ್ಯೆಗಳು ಬಿ ಸಿ ಡಿ ನೋಡ್ರಿ, ಬಿ ಇಂಟು ಸಿ ಇಂಟು ಡಿ ಕೊನೆಯ 3 ಸಂಖ್ಯೆಗಳ ಗುಣಾಕಾರ ಎಷ್ಟಾಗುತ್ತಂತೆ? 1001 ಆಗುತ್ತಂತೆ. ಹೌದಾ? ಮುಗಿತಾ ಇದು? ಎಸ್. ಈಗ ಬಿ ಸಿ ಕ್ಯಾನ್ಸಲ್, ಇಲ್ಲಿ ಬಿ ಸಿ ಕ್ಯಾನ್ಸಲ್. ಈಗ ಇವೆರಡು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತಾ ನೋಡ್ರಿ. ಎಸ್, 11ರ ಮಗ್ಗೆಯಲ್ಲಿ ಇದು ಹೋಗುತ್ತೆ, ಇದು ಕೂಡ ಹೋಗುತ್ತೆ. ನೋಡ್ರಿ 11 3 33, 5 ಉಳಿತು 55 ಆಗುತ್ತೆ. 11 5 55, 11ರ ಮಗ್ಗೆಯಲ್ಲಿ ಹೋಯ್ತಾ? ಇದು 11 9 99, 100ರಲ್ಲಿ 99 1 ಉಳಿತೆ, ಮುಂದೆ 1 ಇದೆ. ಹಾಗಾದ್ರೆ 11 1 11ರ ಮಗ್ಗೆಯಲ್ಲಿ ಇದು ಹೋಗುತ್ತೆ ಇಲ್ಲ ಅಂತ ನೋಡ್ಕೊಳ್ಬೇಕಾದ್ರೆ 11ರ ಬಾಧ್ಯತೆ ನಿಯಮ ನೋಡ್ಕೊಳ್ಬೇಕಾದ್ರೆ ಒಂದೊಂದು ಸಂಖ್ಯೆ ಬಿಟ್ಟು ಕೂಡಿಸ್ತಾ ಹೋಗ್ಬೇಕು. ಈ ಸಂಖ್ಯೆ ಈ ಸಂಖ್ಯೆ ಈ ಸಂಖ್ಯೆ ಬಿಟ್ಟು ಕೂಡಿಸ್ತಾ ಹೋಗ್ಬೇಕು. ಅದೇ ರೀತಿ ಈ ಸಂಖ್ಯೆ ಇಲ್ಲಿರ್ತಕ್ಕಂಥ ಸಂಖ್ಯೆಯನ್ನ ಕೂಡಿಸ್ತಾ ಹೋಗ್ಬೇಕು. ಅವೆರಡರದ ಉತ್ತರ ಒಂದೇ ಬಂದಿತ್ತಂತಂದ್ರೆ ಅದು 11ರ ಮಗ್ಗೆಯಲ್ಲಿ ಹೋಗುತ್ತೆ. ಅರ್ಥ ಆಗ್ಲಿಲ್ಲಲ್ಲ? ಎಸ್. ಇಲ್ಲಿ 5 3 ಎಷ್ಟು? 8. ಇಲ್ಲಿ 8 0 ಎಷ್ಟು? 8. ಇವೆರಡು ಕೂಡಿಸಿದ 8 ಬಂತು ಮತ್ತು ಇವೆರಡು ಕೂಡಿಸಿದ 8 ಬಂತ ಅಂದ್ಮೇಲೆ ಇದು 11ರ ಮಗ್ಗೆಯಲ್ಲಿ ಹೋಗುತ್ತೆ. ಈಗ ಇದು ನೋಡ್ರಿ 0 1 ಮತ್ತು 0 1, 0 ಮತ್ತು 1 1, ಇಲ್ಲಿ ಕೂಡ 1 ಬಂತ 1ರ ಮಗ್ಗೆಯಲ್ಲಿ ಹೋಗುತ್ತೆ, 11ರ ಮಗ್ಗೆಯಲ್ಲಿ ಹೋಗುತ್ತೆ. ಗೊತ್ತಾಯ್ತು? ಎಸ್. 11 3 33, 5 ಉಳಿತೆ 55 ಆಗುತ್ತೆ. 11 5 55. ಇದು 11 9 99, 1 ಉಳಿತೆ 11 ಆಗುತ್ತೆ. 11 1 11. ಎಸ್, ಮುಗಿತಾ? ಎಸ್. ಈಗ ಇವೆರಡು ಯಾವ ಮಗ್ಗೆಲ್ಲ? 7ರ ಮಗ್ಗೆಯಲ್ಲಿ ಹೋಗ್ತವೆ. 5ರ ಮಗ್ಗೆಯಲ್ಲಿ ಇದು ಹೋಗುತ್ತೆ, 5ರ ಮಗ್ಗೆಯಲ್ಲಿ ಇದು ಹೋಗಲ್ಲ. ಈಗಿದು 7ರ ಮಗ್ಗೆಯಲ್ಲಿ ಹೋಗುತ್ತೆ. 5 7 35, ಸಾರಿ 7 5 35, 7 1 7, 2 ಉಳಿತೆ 21 ಆಗುತ್ತೆ.
7 3 21. 5 ಡಿವೈಡೆಡ್ ಬೈ 13 ಉಳಿತು. ಮುಂದೆ ಯಾವ ಮಗ್ಗಿಯಲ್ಲಿ ಹೋಗಲ್ಲ. ಹಾಗಾದರೆ ಇಲ್ಲಿ ಏನು ಉಳಿತು? ಎ ಉಳಿತು. ಇಲ್ಲಿ ಏನು ಉಳಿತು? ಡಿ ಉಳಿತು. ಹಾಗಾದರೆ ಎ ರೇಷಿಯೋ ಡಿ ಈಕ್ವಲ್ ಟು 5 ಡಿವೈಡೆಡ್ ಬೈ, ನೋಡ್ರಿ ಕ್ಯಾನ್ಸಲ್ ಆಯ್ತಲ್ಲ, 5 ಡಿವೈಡೆಡ್ ಬೈ 13. ಕ್ವಶನ್ ಕೇಳಿದ್ದೆ ಯಾವುದು? ಡಿ ಇದ್ದು ಕೊನೆಯ ಸಂಖ್ಯೆ ಏನು? ಡಿ. ಹಾಗಾದ್ರೆ ಡಿ ಅಂದ್ರೆ ಎಷ್ಟು? 13 ಕರೆಕ್ಟ್ ಆನ್ಸರ್. ಡಿ ಅಂದ್ರೆ ಎಷ್ಟು? 13. ಡಿ ಅಂದ್ರೆ ಎಷ್ಟು? 13. ಎ ಅಂದ್ರೆ ಎಷ್ಟು? 5. ಹಾಗಾದ್ರೆ ಕ್ರಮಾನುಗತ ಏರಿಕೆ ಸಂಖ್ಯೆ 5 ಆದ್ಮೇಲೆ ಯಾವ್ದು ಬರ್ತಿಲ್ಲ ನೋಡ್ರಿ, ಹಚ್ಕೊಂಡಿನಿ. 7 ಆದ್ಮೇಲೆ ಯಾವ್ದು ಬರುತ್ತೆ? 11 ಆದ್ಮೇಲೆ 13. ಹಾಗಾದ್ರೆ ಆ 4 ಸಂಖ್ಯೆಗಳು ಯಾವ ಅಂತಂದ್ರೆ 5 7 11 13. ಅದರಲ್ಲಿ ದೊಡ್ಡದು ಕೇಳಿದ್ರೆ 13 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ ಸಿಂಪಲ್ 13. ನಿಮಗೆ ಕನ್ಫರ್ಮ್ ಮಾಡಲಿಕ್ಕೆ ಈ 3 ಸಂಖ್ಯೆ ಗುಣಾಕಾರ ಮಾಡಿದ್ರೆ 385 ಬರುತ್ತೆ, ಮತ್ತು ಈ 3 ಸಂಖ್ಯೆ ಗುಣಾಕಾರ ಮಾಡಿದ್ರೆ 1001 ಬಂದೇ ಬರುತ್ತೆ. ಕ್ಲಿಯರ್? ಎಸ್. ಹಾಗಾದ್ರೆ ಇಲ್ಲಿ ಕೇಳಿರ್ತಕ್ಕಂಥದ್ದೇನು? ದ ಲಾಸ್ಟ್ ನಂಬರ್ ಈಸ್ ಡ್ಯಾಶ್ ಡ್ಯಾಶ್ ಅಂತ ಕ್ವಶನ್ ಕೇಳಿದ್ರಲ್ಲ, ಕೊನೆಯ ಪ್ರಮಾಣದ ಸಂಖ್ಯೆ ಡ್ಯಾಶ್ ಡ್ಯಾಶ್ ಆಗಿರ್ತದೆ ಅಂತ ಕ್ವಶನ್ ಕೇಳಿದ್ರಲ್ಲ, ಹಾಗಾದ್ರೆ ದ ರೈಟ್ ಆನ್ಸರ್ 13, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಗೊತ್ತಾಯ್ತು? ಎಸ್. ಮುಂದಿನ ಕ್ವಶನ್ ನೋಡೋಣ. ಎಸ್. ಕ್ವಶನ್ ನಂಬರ್ 3. ಒಂದು ಗಡಿಯಾರವನ್ನು ಮಧ್ಯಾಹ್ನಕ್ಕೆ ಸರಿಯಾಗಿ ಹೊಂದಿಸಲಾಗಿದೆ. ಅದು 24 ಗಂಟೆಗಳಲ್ಲಿ 10 ನಿಮಿಷಗಳು ಹಿಂದೆ ಬೀಳುತ್ತೆ. 24 ಗಂಟೆಗಳಂತಂದ್ರೆ ಒಂದು ದಿನದಲ್ಲಿ 10 ಗಂಟೆ 10 ನಿಮಿಷ ಏನಾಗುತ್ತೆ? ಹಿಂದೆ ಬೀಳುತ್ತೆ. 4ನೇ ದಿನದಂದು ಆ ಗಡಿಯಾರವು ಮಧ್ಯಾಹ್ನ 3 ಗಂಟೆಗೆ ಎಂದು ಸೂಚಿಸಿದಾಗ ಸರಿಯಾದ ಸಮಯ ಎಷ್ಟಾಗಿರುತ್ತೆ? ರೈಟ್ ಟೈಮ್ ಎಷ್ಟಾಗಿರುತ್ತೆ? ರಾಂಗ್ ಟೈಮಲ್ಲಿ 3 ಗಂಟೆ ತೋರಿಸ್ತಾ ಇದೆ ಮಧ್ಯಾಹ್ನ. ಹಾಗಾದ್ರೆ ರೈಟ್ ಟೈಮ್ ಎಷ್ಟಾಗಿರುತ್ತೆ? ಇದನ್ನ ಲಾಜಿಕಲ್ ಆಗಿ ಆನ್ಸರ್ ಮಾಡಬೇಕು. ಆಯ್ಕೆಗಳನ್ನು ನೋಡಿಬಿಟ್ರೆ ಸಾಕು ಉತ್ತರ ಇದೆ ಅಂತ ಗೊತ್ತಾಯ್ತು. ಯಾವ ರೀತಿ ಗೊತ್ತಾ? ಒಂದು ಎಕ್ಸಾಂಪಲ್ ಹೇಳ್ತೀನಿ. 5 ಗಂಟೆಗೆ ಅಡ್ಜಸ್ಟ್ ಮಾಡಿದ್ರೆ ಟೈಮ್ 5 ಗಂಟೆಗೆ, ಹೌದಾ? 5 ಗಂಟೆ ಯಾವುದೋ ಒಂದು ಪಿ ಎಮ್ ಆಗಲಿ ಎ ಎಮ್ ಆಗಲಿ. ನೆಕ್ಸ್ಟು ಅದೇ 5 ಗಂಟೆಗೆ ರಾಂಗ್ ಟೈಮ್ ಏನಾಗಿರುತ್ತೆ? 10 ನಿಮಿಷ ಹಿಂದೆ ಬಂದಿರುತ್ತೆ. 4 ಗಂಟೆ 50 ನಿಮಿಷ ಆಗಿರುತ್ತೆ. ಹೌದು ತಾನೆ? 5 ಗಂಟೆ ರೈಟ್ ಟೈಮ್ ಆಗಿರುತ್ತೆ, ಆದರೆ ರಾಂಗ್ ಟೈಮ್ ಏನಾಗಿರುತ್ತೆ? 10 ನಿಮಿಷ ಹಿಂದೆ ಬಂದಿರುತ್ತೆ. ಹಾಗಾದ್ರೆ ಇದೇ ರೀತಿ ಹಿಂದೆ ಬಿದ್ದುಕೊಂಡು ಇವಾಗ 3 ಗಂಟೆ ತೋರಿಸ್ತಾ ಇದೆ. ಹಾಗಾದ್ರೆ ರೈಟ್ ಟೈಮ್ ಎಷ್ಟಾಗಿರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ ಉತ್ತರ ಗೊತ್ತಾಗ್ತಿಲ್ಲ ನಿಮ್ಗೆ? ಹೆಂಗ್ ಗೊತ್ತಾಯ್ತು ಗೊತ್ತಾ? ರಾಂಗ್ ಟೈಮ್ ಯಾವಾಗಲೂ ರೈಟ್ ಟೈಮ್ಗಿಂತ ಕಡಿಮೆ ಇರುತ್ತೆ, ರಾಂಗ್ ಟೈಮ್ ಜಾಸ್ತಿ ಇರುತ್ತೆ. ಯಾಕೆ? ಇದು 10 ನಿಮಿಷ ಕಡಿಮೆ ಇದೆ. ಹಾಗಾದ್ರೆ ಇಲ್ಲಿ ಕೂಡ ರಾಂಗ್ ಟೈಮು 3 ಗಂಟೆ ಅಂದಮೇಲೆ ರೈಟ್ ಟೈಮು 3 ಗಂಟೆಗಿಂತ ಜಾಸ್ತಿ ಇರುತ್ತೆ. 3 ಗಂಟೆಗಿಂತ ಜಾಸ್ತಿ ಇರುತ್ತೆ, ರೈಟ್ ಟೈಮ್ಗಿಂತ 3 ಗಂಟೆ ಕಡಿಮೆ ಇರ್ತದೆ. ಯಾಕಂದ್ರೆ 4 ದಿನ 10 ನಿಮಿಷ ಕಡಿಮೆ ಆಗ್ತಾ 3 ಗಂಟೆ ಆಗಿದೆ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥದ್ದು 3 ಗಂಟೆಗಿಂತ ಜಾಸ್ತಿ ಇರುತ್ತೆ. ಈಗ 4 ಆಯ್ಕೆ ನೋಡ್ಕೊಂಡ್ಬಿಡ್ಬೇಕು. 1 2 20 ಅಲ್ಲ, 3 ಗಂಟೆಗಿಂತ ಕಡಿಮೆ ಆಯ್ತದು, ಇಲ್ಲಿ ಜಾಸ್ತಿ ಇರಬೇಕು. 2 ಆಯ್ಕೆ 1 PM ಅದ, ಅಲ್ಲ, 3 ಗಂಟೆಗಿಂತ ಕಡಿಮೆ ಆಯ್ತು. 3ನೇ ಆಯ್ಕೆ 4 ಗಂಟೆ ಇದೆ. ದ ರೈಟ್ ಆನ್ಸರ್ 4 ಗಂಟೆ PM. ಜಾಸ್ತಿ ಐತೆ ತಾನೆ? 4ನೇ ಆಯ್ಕೆ ನೋಡ್ರಿ 12 PM. 12 PM ಅಂತಂದ್ರೆ 12ಕ್ಕಿಂತ ಕಡಿಮೆ ಆಯ್ತು. ಅದು 3 ಗಂಟೆಗಿಂತ ಕಡಿಮೆ ಆಯ್ತು. ಹೌದಾನೆ? 12 PM ಆದ್ಮೇಲೆ 3 PM ಬರ್ತತಿ. ಹೌದು ತಾನೆ? ಅದಕ್ಕೋಸ್ಕರ ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗುತ್ತೆ? 4 PM ಈಸ್ ರೈಟ್ ಆನ್ಸರ್. 3 ಗಂಟೆಗಿಂತ ಜಾಸ್ತಿ ಇರ್ತಕ್ಕಂಥದ್ದು. ಯಾಕಂದ್ರೆ ಇದು ರಿಯಲ್ ಟೈಮು ಕಡಿಮೆ ಆಗ್ತಾ 3 ಗಂಟೆ ಆಗಿದೆ. 10 ನಿಮಿಷ ಕಡಿಮೆ ಆಗ್ತಾ. ಹೌದಾ? ಇದು ಆಯ್ಕೆಗಳನ್ನು ನೋಡೋದ್ರ ಮುಖಾಂತರ ಲಾಜಿಕಲ್ ಆಗಿ ಆನ್ಸರ್ ಮಾಡಬೇಕು. ಬಟ್ ಇದನ್ನ ನಾವು ಯಾವ ರೀತಿ ಆನ್ಸರ್ ಬಿಡಿಸ್ಬೇಕು? ಆದರೆ ಇದು ಕರೆಕ್ಟ್ ಆನ್ಸರ್ ಅಲ್ಲ, ಎಕ್ಯುರೇಟ್ ಆನ್ಸರ್ ಅಲ್ಲ, ಅಂದಾಜು ಇದು. ಹಾಗಾದ್ರೆ ಎಕ್ಯುರೇಟ್ ಏನು ಬರುತ್ತೆ? ನಾವೀಗ ಎಕ್ಯುರೇಟ್ ಬಗ್ಗೆ ನೋಡಬೇಕಾದ್ರೆ ಎಷ್ಟು ಟೈಮು ಅಂದರೆ ರಾಂಗ್ ಟೈಮ್ ಎಷ್ಟು ಗಂಟೆಗಳಾಗಿದಾವೆ ನೋಡ್ಕೊಳ್ಬೇಕು. ಈಗ 12 ಗಂಟೆಗೆ ಅಡ್ಜಸ್ಟ್ ಮಾಡಿದ್ದಾರೆ. 12 ಗಂಟೆಗೆ ಅಡ್ಜಸ್ಟ್ ಮಾಡಿದ್ದಾರೆ. 12 PM ಅಡ್ಜಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಮರುದಿನ 12 1ನೇ ದಿನ. ಹೌದು ತಾನೆ? ಇದು ಎಷ್ಟನೇ ದಿನ? 1ನೇ ದಿನ. ನೆಕ್ಸ್ಟ್ 2ನೇ ದಿನ 12 PM 2ನೇ ದಿನ. ನೆಕ್ಸ್ಟ್ 3ನೇ ದಿನ 2ನೇ ದಿನ 1ನೇ ದಿನ, ಇದು 2ನೇ ದಿನ. ನೆಕ್ಸ್ಟ್ 3ನೇ ದಿನ 12 PM. 3 ದಿನ ಕಂಪ್ಲೀಟ್ ಇರ್ತವೆ. ಕಂಪ್ಲೀಟ್ ಪೂರ್ಣ ದಿನಗಳು 3 ಇರ್ತವೆ. ನೆಕ್ಸ್ಟ್ 12 PM ಬರಲ್ಲ. ಯಾಕಂತಂದ್ರೆ 12 PM ಆದ ತಕ್ಷಣನೇ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು 3 PM. 4ನೇ ಇಲ್ಲಿ 3 ದಿನ ಆದ ನಂತರ 4ನೇ ದಿನ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ಕಂಪ್ಲೀಟ್ ಇರ್ತಕ್ಕಂಥ 3 ದಿನ ಮಾತ್ರ. ಆಮೇಲೆ ಇರ್ತಕ್ಕಂಥದ್ದು 3 ಗಂಟೆ ಅಂತ ತೋರಿಸ್ತಾ ಇದೆ. ಹಾಗಾದ್ರೆ 1 ದಿನ 2 ದಿನ 3 ದಿನ ಕಂಪ್ಲೀಟ್ ಆಗಿ ಮೇಲೆ ಎಷ್ಟು ದಿನ ಅದಾವು? 3 ಗಂಟೆ ಇದಾವೆ. ಹಾಗಾದ್ರೆ ಎಷ್ಟು ಗಂಟೆ ಆಯ್ತು ನೋಡ್ರಿ? 12 ಗಂಟೆಯಿಂದ 12 ಗಂಟೆ 1 ದಿನ, ಈ 12ರಿಂದ 1 ದಿನ, ಈ 12ರಿಂದ 1 ದಿನ,
24 ಗಂಟೆ, ಒಂದು ದಿನಕ್ಕಿಂತ 24 ಗಂಟೆ ಅನ್ಕೊಳ್ಬೇಕು. ಯಾಕಂತಂದ್ರೆ ಇದು ಮಧ್ಯಾಹ್ನ 12 ಗಂಟೆ, ರಾತ್ರಿ 12 ಗಂಟೆ ಅಲ್ಲ, ಮಧ್ಯಾಹ್ನ 12 ಗಂಟೆ. ಒಟ್ಟು ನಮಗೆ ಬೇಕಾದ್ರೆ ಇಲ್ಲಿಗೆ 24, ಇಲ್ಲಿಗೆ 24, ಇಲ್ಲಿಗೆ 24, 24 ಇಂಟು 3 ಎಷ್ಟಾದವು? 24 72 ಗಂಟೆ ಆಯ್ತು. ನೆಕ್ಸ್ಟ್ ಮತ್ತೆ ಇಲ್ಲಿಂದ 4ನೇ ದಿನಕ್ಕೆ ಎಷ್ಟು ಗಂಟೆ ಅದಾವು? 3 ಗಂಟೆ ಅದಾವು, ಪ್ಲಸ್ 3 ಗಂಟೆ, ಟೋಟಲ್ ಎಷ್ಟು ಗಂಟೆ ಆಯ್ತು? 75 ಗಂಟೆಗಳು ಆದವು. ಇದು ರಾಂಗ್ ಟೈಮ್ ನೋಡ್ರಿ. ಇದು ತಪ್ಪಾಗಿರ್ತಕ್ಕಂಥ ಸಮಯ 75 ಗಂಟೆಗಳಿದಾವೆ. ಕ್ಲಿಯರ್? ಇದು ತಪ್ಪಾಗಿರ್ತಕ್ಕಂಥ ಸಮಯ ಎಷ್ಟಿದಾವೆ? 75 ಗಂಟೆಗಳಿದಾವೆ. ಇಲ್ಲಿಗೆ 72 ಗಂಟೆ, ಇದೊಂದು ಮೇಲೆ 3 ಗಂಟೆ, 75 ಗಂಟೆಗಳು ಒಟ್ಟು ತಪ್ಪಾಗಿರ್ತಕ್ಕಂಥ ಸಮಯ ಇದು. ಹಾಗಾದ್ರೆ ರೈಟ್ ಟೈಮ್ ಇರುತ್ತೆ 75ಗಿಂತ ಜಾಸ್ತಿ ಇರುತ್ತೆ, ಹೌದು ತಾನೆ? ಹಾಗಾದ್ರೆ ಎಷ್ಟು ಇರುತ್ತೆ ನೋಡೋಣ. ಇಲ್ಲಿ ನೋಡಿ, ಸಿಂಪಲ್ ಆಗಿ ಉತ್ತರ ಮಾಡಬೇಕು. ಈಗ 24 ಗಂಟೆಗೆ ರಾಂಗ್ ಆಗಿ ಎಷ್ಟು ತೋರಿಸುತ್ತೆ? 23 ಗಂಟೆ 50 ನಿಮಿಷ, ಹೌದು ತಾನೆ? 24 ಗಂಟೆ ಆದ ನೆಕ್ಸ್ಟ್ ಡೇ ಎಷ್ಟಾಗುತ್ತೆ? 23 ಗಂಟೆ 50 ನಿಮಿಷ, 10 ನಿಮಿಷ ಮೈನಸ್ ಆಗುತ್ತೆ. ಕ್ಲಿಯರ್ ಆಯ್ತಾ ಇದು? ಎಸ್, ಇದು ರಾಂಗ್ ಟೈಮು, ಇದು ರೈಟ್ ಟೈಮು. ಇಲ್ಲಿ ರಾಂಗ್ ಟೈಮ್ ಎಷ್ಟಿದೆ? 72 ಗಂಟೆ. ಇದನ್ನು ನಾವು ಏನು ಮಾಡಬೇಕು? ಗಂಟೆಯಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು. ಇಲ್ಲಿ ನಿಮಿಷದ ತಾನೆ, ಇದನ್ನು ಗಂಟೆಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ನೋಡ್ರಿ? 23 50 ನಿಮಿಷದ ಡಿವೈಡೆಡ್ ಬೈ 60 ಮಾಡಿದ್ರೆ ಏನಾಗುತ್ತೆ? ಇದು ಗಂಟೆ ಆಗುತ್ತೆ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಈಗ ಇವೆರಡು ಗುಣಾಕಾರ ಮಾಡಿ ಇದನ್ನು ಕೂಡಿಸ್ಕೊಂಡು ಡಿವೈಡೆಡ್ ಬೈ 6 ಅಂತ ಹಚ್ಕೊಳ್ಬೇಕು. ನೋಡ್ರಿ ಎಷ್ಟಾಗುತ್ತೆ? 6 3 18ಕ್ಕೆ 8 ಕೈಲ ಬಂತು 1, 6 2 12 1 13 ಪ್ಲಸ್ 5 ಇಸ್ ಈಕ್ವಲ್ ಟು 143 ಡಿವೈಡೆಡ್ ಬೈ 6 ಗಂಟೆ ಆಗುತ್ತೆ. ಯಾವುದು? ಇದನ್ನು ನಾವು ಗಂಟೆಯಲ್ಲಿ ಪರಿವರ್ತನೆ ಮಾಡಿದರೆ 143 ಡಿವೈಡೆಡ್ ಬೈ 6 ಗಂಟೆ ಆಗುತ್ತೆ, ಹೌದಾ? 24 ಗಂಟೆಯಾದಾಗ ಇದು ಎಷ್ಟಾಗಿರುತ್ತೆ? 143 ಡಿವೈಡೆಡ್ ಬೈ 6 ಗಂಟೆ ಆಗುತ್ತೆ. ಕ್ಲಿಯರ್ ಆಯ್ತಾ? ಇದು ರಾಂಗ್ ಟೈಮ್. ಈಗಿಲ್ಲ ರಾಂಗ್ ಟೈಮ್ ಎಷ್ಟು? ನಾನು ನೋಡಿ ಏನು ಮಾಡಲ್ಲ, ಇದನ್ನ ಮಾತ್ರ ಇಲ್ಲಿ ಏನು ಹಚ್ಕೊಂಡಿನಿ? ಭಿನ್ನ ರಾಶಿಯಲ್ಲಿ ಹಚ್ಕೊಂಡಿನಿ. ಈಗ ರಾಂಗ್ ಟೈಮ್ ಎಷ್ಟಾಗಿದೆ? 72 ಗಂಟೆಯಾಗಿದೆ. ಹಾಗಾದ್ರೆ 72 ಗಂಟೆ ಆದಾಗ ರಿಯಲ್ ಟೈಮ್ ಎಷ್ಟಾಗಿರುತ್ತೆ? 75 ಅಲ್ಲ, ಸಾರಿ 75 ಗಂಟೆ ಆಗಿದೆ. ಹಾಗಾದ್ರೆ ರಿಯಲ್ ಟೈಮ್ ಎಷ್ಟಾಗಿರುತ್ತೆ? 23 ಗಂಟೆ 50 ನಿಮಿಷ ಆದಾಗ 24 ಗಂಟೆ ಆಗಿರುತ್ತೆ. ಅದೇ ರೀತಿಯಾಗಿ 75 ಗಂಟೆ ಆದಾಗ ಎಷ್ಟಾಗಿರುತ್ತೆ? ಇಲ್ಲಿರ್ತಕ್ಕಂಥದ್ದು 75 ಗಂಟೆಗಿಂತ ಜಾಸ್ತಿ ಇರುತ್ತೆ ರಿಯಲ್ ಟೈಮು, ಹೌದಾ? ಎಸ್, ನೋಡ್ತಾ ಹೋಗೋಣ. ಈಗ ಕ್ರಾಸ್ ಮಲ್ಟಿಪಲ್, ಇದಕ್ಕಿದು ಗುಣಕಾರ, ಇದಕ್ಕಿದು ಗುಣಕಾರ. 24 ಇಂಟು 75 ಡಿವೈಡೆಡ್ ಬೈ 143 ಡಿವೈಡೆಡ್ ಬೈ 6, ಹೌದಾ? ಈ 6 ಏನಾಗುತ್ತೆ? ಮೇಲೆ ಹೋಗಿ ಗುಣಾಕಾರ, ಛೇದದಲ್ಲಿರ್ತಕ್ಕಂಥದ್ದು ಅಂಶಕ್ಕೆ ಹೋಗಿ ಅಂದರೆ ಮೇಲೆ ಹೋಗಿ ಗುಣಾಕಾರ ಆಗುತ್ತೆ. 143 ಡಿವೈಡೆಡ್ ಬೈ 6 6 ಡಿವೈಡೆಡ್ ಬೈ 143 ಆಗುತ್ತೆ. ಕ್ಲಿಯರ್ ಆಯ್ತಾ? ಇದು ಇನ್ನು ತೆಗಿಲಿದನ, ಇದು ನಿಮಗೆ ಗೊತ್ತಾಯ್ತು. ಇದು 75 ಗಂಟೆ ಸೊಳಗೆ ಮಾಡ್ಕೊಂಡಿದ್ದು. ಒಟ್ಟು ಎಷ್ಟು ಗಂಟೆಗಳಾದ ಸೊಳಗೆ ಲೆಕ್ಕ ಮಾಡಿದ್ದು. ಇಲ್ಲಿ ಬಂತಲ್ಲ ಈ ಉತ್ತರ. ಎಸ್, ಈಗ ಇದೆಲ್ಲದನ್ನು ಗುಣಾಕಾರ ಮಾಡೋಣ, 143ರಿಂದ ಡಿವೈಡ್ ಮಾಡೋಣ ಅಷ್ಟೇ. ಎಷ್ಟಾಗುತ್ತೆ ನೋಡ್ರಿ? 6 30ಕ್ಕೆ 0 ಕೈಲೆ ಬಂತು 3, 6 30ಕ್ಕೆ 0 ಕೈಲೆ ಬಂತು 3, 6 42 3 45 450 ಇಂಟು 24 ಇಂಟು ಎಷ್ಟಿದೆ? 24 ಡಿವೈಡೆಡ್ ಬೈ 143. ಆಯ್ತಾ? ನೆಕ್ಸ್ಟ್ ಇವೆರಡು ಗುಣಾಕಾರ ಎಷ್ಟಾಗ್ತದೆ ನೋಡ್ರಿ? 24 0 0, 24 120 ಕೈಲೆ ಬಂತು 12, 24 96, 96 ಎಷ್ಟಾಗುತ್ತೆ? 108, 1800 ಡಿವೈಡೆಡ್ ಬೈ 143. ನೋಡ್ರಿ, ಇದು ಬಂತು ನಮಗೆ ಉತ್ತರ. ಈಗ ಇದನ್ನು ನಾವು ಕನಿಷ್ಠ ಮಾಡಬೇಕು, ಪಾಯಿಂಟ್ ಬರೋವರೆಗೂ ನೀವು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು, ಮುಗ್ದೋಯ್ತು. ಈಗ 1800ನ್ನ 143ರಿಂದ ಡಿವೈಡ್ ಮಾಡಬೇಕು. ಈ ಕಡೆ ಮಾಡ್ತೀನಿ ನೋಡ್ರಿ. 1800 ಇದೆ. 1800ನ್ನ 143ರಿಂದ ಡಿವೈಡ್ ಮಾಡೋಣ. ಎಷ್ಟಾಗುತ್ತೆ? 7 3 21 1 ಕೈಲೆ ಬಂತು 2, 7 4 28 1 2 30 ಕೈಲೆ ಬಂತು 3, 7 1 7 3 10. ಆಯ್ತಾ? ಈಗ 1080ರಲ್ಲಿ 1001 ಎಷ್ಟು ಉಳಿತು? 79 ಉಳಿತು. ಈ 0 ಇಳಿಸ್ಕೊಂಡ್ವಿ. 770 ಮತ್ತೆ ಎಷ್ಟಕ್ಕೆ ಹೋಗುತ್ತೆ? 5ರಲ್ಲಿ ನೋಡೋಣ. ಈಗ 5ಕ್ಕೆ ಹೋಗುತ್ತೆ. 5 3 15ಕ್ಕೆ 5 ಕೈಲೆ ಬಂತು 1, 5 4 20 21 ಕೈಲೆ ಬಂತು 2, 5 1 5 2 7, ಹೌದಾ? ಎಸ್, ಈಗ ಎಷ್ಟು ಉಳಿಯುತ್ತೆ?
10ರಲ್ಲಿ 5 ಹೋದರೆ 5, ಕೈಲ ಬಂತು 1, 9ರಲ್ಲಿ 2 ಹೋದರೆ 7, 75 ಉಳಿತು. ನೆಕ್ಸ್ಟ್ ಇಳಿಸ್ಕೊಳ್ಳೋಕ್ಕೆ ಇಲ್ಲ. ಈಗ ಏನು ಮಾಡಬೇಕು, ಇಲ್ಲಿ ಪಾಯಿಂಟ್ ಕೊಟ್ಬಿಡಮ್ಮ, ಇಲ್ಲಿ 0 ಬರುತ್ತೆ. ಈಗ ಇಲ್ಲಿ ಏನಾಯ್ತು, 750 ಆಯಿತು. ನೆಕ್ಸ್ಟ್ ಮತ್ತೆ ಅದೇ 715 ಬರುತ್ತೆ ನೋಡ್ರಿ. ಈಗ 143 ಐದಲೇ 715 ಮುಗಿತಾ, ಡಿವೈಡೆಡ್. ಈಗ ಎಷ್ಟು ಉಳಿತು ನೋಡ್ರಿ, 10ರಲ್ಲಿ 5 ಹೋದರೆ 5, ಕೈಲ ಬಂತು 1, 5ರಲ್ಲಿ 2 ಹೋದರೆ 3, ಮುಗೀತು. ಮತ್ತೆ ಒಂದು 0 ಹಚ್ಕೊಳ್ಳಿ, 350 ಆಯಿತು. ನೆಕ್ಸ್ಟ್ 350 ಯಾವ ಮಗ್ಗಿಯಲ್ಲಿ ಹೋಗುತ್ತೆ, 143 ಮೂರಲೇ ಬರಲ್ಲ, 143 ಎರಡಲ್ಲೇ ಎಷ್ಟಾಗುತ್ತೆ, 286. 286 ಎಷ್ಟು ಉಳಿತೆ, 4, ಕೈಲ ಬಂತು 1, 9 ಸಾರಿ 15ರಲ್ಲಿ 9 ಹೋದರೆ 6, 64 ಉಳಿತು. ಸಾಕು, ಬಿಟ್ಬಿಡೋಣ. ನಮ್ಗೆ ಇದಿಷ್ಟೇ ಸಾಕು. 75.52 ಬಂತು. 72.52 ಗಂಟೆ. ಹೌದಾ? ಎಸ್. ಈಗ ನೋಡ್ರಿ ಬಂದ ಸಿಕ್ಕಾಬಿಡ್ತು ನೋಡ್ರಿ ನಮಗೆ. ಇಲ್ಲಿ ಎಷ್ಟು ಬಂತು, 75.52 ಗಂಟೆ ಹವರ್ಸ್. ಈಗ ನೋಡ್ರಿ, ಇಲ್ಲಿ 75 ಗಂಟೆ ಅದ, ಇಲ್ಲಿ 75 ಗಂಟೆ ಅದ, ಈಕ್ವಲ್ ಆಯ್ತು. ಈಗ ಹೆಚ್ಚಿಗಿರ್ತಕ್ಕಂಥದ್ದು ಇದು ನೋಡ್ರಿ, ಹೆಚ್ಚಿಗಿರ್ತಕ್ಕಂಥದ್ದು ಯಾವುದು, 0.52 ಗಂಟೆ ಹೆಚ್ಚಿರ್ತಕ್ಕಂಥದ್ದು. ಇಲ್ಲಿ 3 ಗಂಟೆ ಓಕೆ, ಇಲ್ಲಿ 3 ಗಂಟೆ ಓಕೆ. ಮಧ್ಯಾಹ್ನ 3 ಗಂಟೆ ಅಂತ ಹೇಳಿದಾರೆ ತಾನೆ, ಅಲ್ಲಿ 3 ಗಂಟೆ ಅಂತ ಹೇಳಿದಾರಲ್ಲ, 3 ಗಂಟೆ PM. ಹೌದಾ? 3 ಗಂಟೆ PM 75 ಗಂಟೆ ಆಯ್ತು. ಇಲ್ಲಿ ಕೂಡ 75 ಗಂಟೆ ಓಕೆ, ಇಲ್ಲಿ ಕೂಡ 75 ಗಂಟೆ ಓಕೆ ಆಯ್ತು. ಈಗ ಹೆಚ್ಚಿಗಿರ್ತಕ್ಕಂಥದ್ದು 0.52 ಗಂಟೆ. ಅದನ್ನ ನಿಮಿಷದಲ್ಲಿ ಮಾಡ್ಕೊಂಡ್ಬಿಟ್ರೆ ಸಾಕು, ಅಷ್ಟು ನಿಮಿಷನೇ ಹೆಚ್ಚಿಗಿರ್ತಕ್ಕಂಥದ್ದು. ನೋಡೋಣ ಎಷ್ಟು ಹೆಚ್ಚಿಗಿದೆ ಅಂತೇಳಿ. ಎಸ್, ಈಗ 0.52 ಗಂಟೆ ಅದ ಇಲ್ಲಿದೆಲ್ಲ. ಈಗಿನ ತೆಗೆದುಬಿಟ್ಟೆ, ಯಾಕಂದ್ರೆ ಇಲ್ಲಿ ಈಕ್ವಲ್ ಅದ, 75 ಗಂಟೆ ಹೆಚ್ಚಿಗಿರ್ತಕ್ಕಂಥದ್ದು ಇದು ಮಾತ್ರ. ಈಗ ಇದು 0.52 ಅಂತಂದ್ರೆ ಎಷ್ಟು ನಿಮಿಷ ಆಗ್ತೋ ಅದನ್ನ ನೋಡ್ಕೊಳ್ಬೇಕು. ಈ ಗಂಟೆ ಇಲ್ಲದನ್ನ ನಿಮಿಷದಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋ, 60ರಿಂದ ಗುಣಾಕಾರ ಮಾಡಿಬಿಡ್ತೀವಿ ನಾವು, ನಿಮಿಷದಲ್ಲಿ ಪರಿವರ್ತನೆ ಆಗುತ್ತೆ. ಈಗಾಗಲೇ ಎಷ್ಟಾಗಿದೆ, 3 ಗಂಟೆ. ಹೌದಾ? ಇಲ್ಲಿ 75 ಗಂಟೆ ಅಂತಂದ್ರೆ 3 ಗಂಟೆ. ಹೌದಾ? 75 ಗಂಟೆ ಅಂದ್ರೆ 3 ಗಂಟೆ. ಎಷ್ಟೋ 3 ದಿನ ಆದ್ಮೇಲೆ 3 ಗಂಟೆ. ಹೌದಾ? ಅದನ್ನ ನೆನ್ಪಿಟ್ಕೊಳ್ಬೇಕು. ನಿಮ್ಗೆ ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ ನಾನು, ಇಲ್ಲಿದಿಲ್ಲ ಮುಂಚೆ ಹೇಳಿದ್ದೀನಲ್ಲ ನಾನು, 3 ದಿನ ಮತ್ತು 3 ಗಂಟೆ ಇಷ್ಟ ಆಗಿದಾವೆ. ಅದು 75 ಗಂಟೆಯಲ್ಲಿ. ಈಗ ಇಲ್ಲಿ 75 ಗಂಟೆ ಓಕೆ. ಈಗ ಹೆಚ್ಚಿಗಿರ್ತಕ್ಕಂಥದ್ದು ಇದು. ಈಗ 0.52 ಗಂಟೆ ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ. ಈ 0ಕ್ಕೆ ಈ 0, 6 2 2 ಕೆಲ ಬಂತು 1, 6 5 31. ಈಗ ಇಲ್ಲಿ 1 2 ಬಿಟ್ಟು ಪಾಯಿಂಟ್ ಅದ, ಇಲ್ಲಿ 1 2 ಬಿಟ್ಟು ಪಾಯಿಂಟ್ ಅದ. ಹಾಗಾದ್ರೆ 31.20 ನಿಮಿಷ ನೋಡ್ರಿ, 31.20 ನಿಮಿಷ, 2 ನಿಮಿಷ. ಹೌದಾ? 31.2. ನಮಗೆ ಬೇಕಾಗಿರೋದು 31 ನಿಮಿಷ ಮಾತ್ರ. ಇದಕ್ಕೆ ಇನ್ನೂ ಜಾಸ್ತಿ ಇರ್ತವೆ. ಇದಕ್ಕೆ ಅಕ್ಯುರೇಟ್ ಆನ್ಸರ್ ಅಲ್ಲ ಇದು, ಅಕ್ಯುರೇಟ್ ಆನ್ಸರ್ 31 ಸೆಕೆಂಡ್. ಮಿನಿಟ್ಸ್ ಅಕ್ಯುರೇಟ್, ಮುಂದೆ ಸೆಕೆಂಡ್ಸ್ ಇಲ್ಲ. ಯಾಕಂತಂದ್ರೆ ನಾನು ಇಲ್ಲಿ 2ಕ್ಕೆ ಮಾಡ್ಕೊಂಡಿದ್ದೀನಿ, ಇಲ್ಲಿ ಇನ್ನೂ ಮಾಡಕ್ ಹೋಗ್ಬೇಕು. ಇಲ್ಲಿ ಭಾಗಕರ ಮಾಡಿದ್ನಲ್ಲ, ಇನ್ನೂ ಮುಂದೆ ಲೆಕ್ಕ ಮಾಡ್ತಾ ಹೋದ್ರೆ ಇದು ಚೇಂಜ್ ಆಗುತ್ತೆ. ಬಟ್ ನಮಗೆ ಇಲ್ಲಿ ಅಕ್ಯುರೇಟ್ ಆಗಿ ಸಿಕ್ಕಿರೋದು 31 ನಿಮಿಷ. ಹಾಗಾದ್ರೆ ಹೆಚ್ಚಿಗಿರ್ತಕ್ಕಂಥದ್ದು 3 ಗಂಟೆ 31 ನಿಮಿಷ ರೈಟ್ ಆನ್ಸರ್ ಆಗುತ್ತೆ. PM ಇದು ಅಕ್ಯುರೇಟ್ ಆಗಿರ್ತಕ್ಕಂಥ ಆನ್ಸರ್. ಹೌದಾ? ರಾಂಗ್ ಟೈಮ್ ಎಷ್ಟಾಗಿರುತ್ತೆ, 3 ಗಂಟೆ ಆಗಿರುತ್ತೆ. ರಾಂಗ್ ಟೈಮ್ 3 ಗಂಟೆ ಆದಾಗ ರಿಯಲ್ ಟೈಮು 3 ಗಂಟೆ 31 ನಿಮಿಷ ಆಗಿರುತ್ತೆ. ಹೌದಾ? 31 ನಿಮಿಷದ 0.20 ಸೆಕೆಂಡ್ಸ್ ಆಗ್ತವೆ ಮತ್ತೆ ಅವು. ಹೌದಾ? ಅದನ್ನ ಮತ್ತೆ 60ರಿಂದ ಡಿವೈಡ್ ಮಾಡಬೇಕಾಗುತ್ತೆ ನಾವು. ಕ್ಲಿಯರ್ ಆಯ್ತಾ? ಬೇಕಾಗಿಲ್ಲ ನಮಗೆ ಅಷ್ಟು. ಇಲ್ಲಿ ಬಂದಿರತಕ್ಕಂಥ 31 ಮಿನಿಟ್ಸ್ ಇಸ್ ರೈಟ್ ಆನ್ಸರ್. ರೈಟ್ ಅಕ್ಯುರೇಟ್ ಆನ್ಸರ್. 4 ಗಂಟೆ ಅಂತ ಬಂದಿತ್ತು ಉತ್ತರದಲ್ಲಿ. 4 ಗಂಟೆ ಅದು ಅಲ್ಲಿ ಉತ್ತರಕ್ಕೆ ಸಮೀಪ ಇರೋದ್ರಿಂದ 3:30ಕ್ಕೆ 4 ಆಯ್ಕೆಗಳಲ್ಲಿ 4 ಗಂಟೆ ಸಮೀಪ ಇರೋದ್ರಿಂದ ನಾವು ರೈಟ್ ಆನ್ಸರ್ ಯಾವ್ದು ಮಾಡ್ತೀವಿ, 4 ಗಂಟೆ ಅಂತ ಮಾಡ್ತೀವಿ. ಇಲ್ಲ ಅಂತಂದ್ರೆ ಇದಕ್ಕೆ ಯಾವ್ದು ಸಮೀಪ ಇರ್ತೋ, 3 ಗಂಟೆ 40 ನಿಮಿಷ ಇದ್ದರೂ ಅದಕ್ಕೂ ಕೂಡ ಉತ್ತರ ಹಾಕ್ಬೋದಿತ್ತು ನಾವು, ಅಥವಾ 3 ಗಂಟೆ 30 ನಿಮಿಷ ಇದ್ರೂ ಉತ್ತರ ಹಾಕ್ಬೋದಿತ್ತು. ನಿಯರೆಸ್ಟ್ ಆಗಿರ್ತಕ್ಕಂಥದ್ದು 3:31ಕ್ಕೆ ನಿಯರೆಸ್ಟ್ ಆಗಿರ್ತಕ್ಕಂಥ ಆಯ್ಕೆ ಯಾವುದದ ಅದು ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಮುಂದಿನ ಕ್ವಶನ್ಗೆ ಹೋಗೋದಾ? ಎಸ್, ಸ್ವಲ್ಪ ಡೀಪ್ ಆಗಿದೆ, ಅದು ಸ್ವಲ್ಪ ಈಸಿ ಅದ ಆದ್ರೂ ಕೂಡ. ನೆಕ್ಸ್ಟ್ ಕ್ವಶನ್ 4. 18 ಪುರುಷರು 50 ಗಂಟೆಗಳಲ್ಲಿ ಒಂದು ಕೆಲಸವನ್ನ ಮಾಡಬಹುದಾದರೆ 15 ಪುರುಷರು ಎಷ್ಟು ಗಂಟೆಗಳಲ್ಲಿ ಮಾಡುತ್ತಾರೆ? ನೋಡಿ, ಸಿಂಪಲ್ ಆಗಿರ್ತಕ್ಕಂಥ ಟೈಮ್ ಅಂಡ್ ವರ್ಕ್ ಅಲ್ಲಿ ಚೈನ್ ಬೇಸ್ಡ್ ಕ್ವಶನ್. ಇಲ್ಲಿ ನಾವು PhD ಇಸ್ ಈಕ್ವಲ್ ಟು PhD ಆ ಒಂದು ಬೇಸಿಕ್ ಮೇಲೆ ಇದೆ. PhD ಇಸ್ ಈಕ್ವಲ್ ಟು PhD ಈ ಕಾನ್ಸೆಪ್ಟ್ ಅಲ್ಲಿ ಇರ್ತಕ್ಕಂಥ ಕ್ವಶನ್. ಪರ್ಸನ್ಸು ಹವರ್ಸು ಡೇಸು ಒಂದು, ನೆಕ್ಸ್ಟ್ ಎರಡನೇದು ಪರ್ಸನ್ಸು ಹವರ್ಸು ಡೇಸು.
ಹೌದಾ? ಇಲ್ಲಿ ಏನ್ ಕೇಳಿದ್ದಾರೆ? 18 ಪುರುಷರು, ಇಲ್ಲಿ ಪರ್ಸನ್ಸ್ ಇದ್ದಾರೆ, 18 ಪುರುಷರು ಇಂಟು ಎಷ್ಟು ದಿನದಲ್ಲಿ ಮಾಡ್ತಾರೆ? 50 ಗಂಟೆಗಳಲ್ಲಿ ಮಾಡ್ತಾರೆ. 50 ಗಂಟೆ ದಿನ ಇಲ್ಲ, ಬಿಟ್ಟು ಬಿಡಿ. ಇದರಲ್ಲಿ 3ರಲ್ಲಿ ಯಾವ್ದಾದ್ರೂ 2 ಕೊಡ್ಬೋದು ಅವರು. ಹೌದಾ? ಇನ್ನೂ ಒಂದಿರುತ್ತೆ ವರ್ಕ್ ಕೊಡ್ತಾನೆ, ಅದು ಬೇರೆ ರೀತಿಯಲ್ಲಿ ಇರ್ತಕ್ಕ ಡಿವೈಡೆಡ್ ಬೈ ವರ್ಕ್ ಅಂತ ಬರುತ್ತೆ ಅದು. ಈಗ ಇಷ್ಟೇ ಸಾಕು. 18 ಜನರು 50 ಗಂಟೆಗಳಂತ ಕೆಲಸ ಮಾಡಿದರೆ 15 ಪುರುಷರು ಆ ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡ್ತಾರೆ? ಹೌದಾ? PH ಪರ್ಸನ್ಸು ಅವರ್ಸ್ ಮುಗಿದ ಹೋಯ್ತು. ಇದನ್ನ ಸಂಕ್ಷೇಪಿಸ್ಬಿಟ್ರೆ ಮುಗಿತು. ಈಜ್ಕೊಟ್ಟು 4 ಕಡೆ ಇರ್ತಕ್ಕಂಥದ್ದನ್ನ ಈ ಕಡೆ ಇರ್ತಂಗೆ ಕ್ಯಾನ್ಸಲ್ ಮಾಡಿಬಿಟ್ಟು ಮುಗಿದೋಯ್ತು. 5 3 15, 5 10 50, 3 1 3 6 ಎಕ್ಸ್ ಇಸ್ ಈಕ್ವಲ್ ಟು 10 60. ಎಕ್ಸ್ ಇಸ್ ಈಕ್ವಲ್ ಟು 10 60 ಗಂಟೆಗಳು ರೈಟ್ ಆನ್ಸರ್. ಏನತ್ತೆ? 60 ಗಂಟೆಗಳು ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ. ಮುಗ್ದ ಹೋಯ್ತು. ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ಚೈನ್ ಬೇಸ್ಡ್ ಕ್ವಶನ್ ಅನ್ನ ಕೇಳಿದ್ದಾರೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. ಈ ಕೆಳಕಂಡ ಸರಣಿಯಲ್ಲಿ ಕಾಣೆಯಾಗಿರ್ತಕ್ಕಂಥ ಸಂಖ್ಯೆಯನ್ನ ಕಂಡು ಹಿಡಿಯಿರಿ. ನೋಡ್ರಿ, ಇಲ್ಲಿ 4 18, ಇಲ್ಲಿ ಕಾಣೆಯಾದ 100 180 294 448 ಅಂತದ. ಹಾಗಾಗಿ ಇಲ್ಲಿ ಕಾಣೆಯಾಗಿರ್ತಕ್ಕಂಥ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಮೇಲೆ ಇದು ಯಾವ ಅನುಕ್ರಮದಲ್ಲಿ ಇಲ್ಲಿ ಸರಣಿ ಜೋಡಣೆ ಆಗಿದೆ ನೋಡ್ಕೊಳ್ಬೇಕು. ಯಾವ ಒಂದು ಅನುಕ್ರಮದಲ್ಲಿ ಜೋಡಣೆ ಆಗಿದ್ದಾವೆ. ಇಲ್ಲಿ ನಾವು ಇವೆಲ್ಲ ವರ್ಗ ಸಂಖ್ಯೆಗಳಂದಾಗ ಇವೆರಡು ಮಾತ್ರ ವರ್ಗ ಸಂಖ್ಯೆ. 2 2 4 10 10 100. ಉಳಿಕೆದ ಯಾವ ಸಂಖ್ಯೆಗಳು ವರ್ಗ ಸಂಖ್ಯೆಗಳಲ್ಲ ಮತ್ತು ನಿಯರೆಸ್ಟ್ ಕೂಡ ಇಲ್ಲ. ಘನ ಸಂಖ್ಯೆಗಳು ಕೂಡ ಅಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಕೊನೆಗೆ ಅವುಗಳ ವ್ಯತ್ಯಾಸವನ್ನು ನೋಡ್ಕೊಂಡ್ಬಿಡ್ಬೇಕು. ವ್ಯತ್ಯಾಸ ಎಷ್ಟೆಷ್ಟಲ್ಲಿ ಕ್ರಮಾನುಗತ ಹೆಚ್ಚುತ್ತಾ ಹೋಗಿದಾವೆ ಅವು. ಹಾಗಾದ್ರೆ ಅವುಗಳ ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ ನಾವು. ಎಷ್ಟೆಷ್ಟು ಹೆಚ್ಚುತ್ತಾ ಹೋಗಿದಾವೆ, ಎಷ್ಟು ಸಂಖ್ಯೆಗಳು ಒಂದಕ್ಕೊಂದು ಜೋಡಣೆ ಆಗ್ತಾ ಹೋಗಿದಾವೆ ಅಂತಕ್ಕಂಥದ್ದನ್ನ ನೋಡ್ಕೊಳ್ಬೇಕು. ಹಾಗಾದ್ರೆ ಎಷ್ಟು ನೋಡ್ರಿ, ಇಲ್ಲಿ 4 ಇದ್ದು 18 ಆಗಿದೆ ಅಂದಮೇಲೆ 14 ಕೂಡಿದೆ, 14 ಪ್ಲಸ್ ಆಗಿದೆ. ಇಲ್ಲಿ ಇದು ಗೊತ್ತಿಲ್ಲ, ಬಿಟ್ಟು ಬಿಡಿ. ಇದು ಗೊತ್ತಿಲ್ಲ, ಇಲ್ಲಿಗೆ ಎಷ್ಟಾಗಿದೆ ಅಂತೇಳಿ. ಇಲ್ಲಿ ಎಷ್ಟಾಗಿದೆ? 80 ಜೋಡಣೆ ಆಗಿದೆ. ಹೌದಾ? 100ಕ್ಕೆ 80 ಸೇರಿಸಿದ್ರೆ 180 ಆಗುತ್ತೆ. ಈಗ 80ಕ್ಕೆ ಎಷ್ಟು ಸೇರಿಸಿದ್ರೆ 294 ಆಗುತ್ತೆ? 4ರಲ್ಲಿ 0 ಹೋದ್ರೆ 4, 9ರಲ್ಲಿ 8 ಹೋದ್ರೆ 1, 114 ಜೋಡಣೆ ಆಗಿದೆ. ಈಗ ಇಲ್ಲಿ ನೋಡ್ರಿ, 8ರಲ್ಲಿ 4 ಹೋದ್ರೆ 4, 4ರಲ್ಲಿ 9 ಹೋಗಲ್ಲ, 14ರಲ್ಲಿ 9 ಹೋದ್ರೆ 5, ಕೈಲ ಬಂತು 1, 4ರಲ್ಲಿ 3 ಹೋದ್ರೆ 1, 154 ಜೋಡಣೆ ಆಗಿದ್ದಾವೆ. ಕ್ಲಿಯರ್ ಆಯ್ತಾ? ಇದು ಇಲ್ಲಿ 2 ಸಂಖ್ಯೆ ಗೊತ್ತಿಲ್ಲ ನಮ್ಗಿನ್ನು. ಇಲ್ಲಿ ಯಾವ ಸಂಖ್ಯೆ ಬರುತ್ತೆ, ಇಲ್ಲಿ ಯಾವ ಸಂಖ್ಯೆ ಬರುತ್ತೆ. ನೆಕ್ಸ್ಟ್ ಇವುಗಳ ಡಿಫರೆನ್ಸ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇವುಗಳು ಯಾವ ರೀತಿಯಾಗಿ ಜೋಡಣೆ ಆಗಿದ್ದಾವೆ. ಈಗ ನಮಗೆ ಗೊತ್ತಿಲ್ಲ, ಇವು ಯಾವ ಕ್ರಮಾನುಗತ ಸಿಗ್ತಾ ಇಲ್ಲ ನಮಗೆ. ನೆಕ್ಸ್ಟ್ ಈ ಸಂಖ್ಯೆಗಳು ಯಾವ ರೀತಿಯಾಗಿ ಜೋಡಣೆ ಆಗಿದಾವೆ ನೋಡೋಣ. ಈಗ ಇಲ್ಲಿ ಗೊತ್ತಿಲ್ಲ ನಮ್ಗೆ, ಇಲ್ಲಿ ಸಂಖ್ಯೆಗಳು ಗೊತ್ತಿಲ್ಲ. ಇಲ್ಲಿದ್ದಲ್ಲಿಗೆ ಡಿಫ್ರೆನ್ಸ್ ಎಷ್ಟಿದೆ ನೋಡ್ರಿ. 80 ಇದ್ದದ್ದು 114 ಆಗಿದೆ ಅಂದಮೇಲೆ 34 ಡಿಫ್ರೆನ್ಸ್ ಇದೆ. ಹೌದಾ? 34 ಡಿಫ್ರೆನ್ಸ್ ಆಗಿದೆ. ಇಲ್ಲಿ ಎಷ್ಟಾಗಿದೆ ನೋಡ್ರಿ, 114 ಇದ್ದದ್ದು 150 ಆಗಿದೆ. ಇಲ್ಲಿ 40 ಡಿಫ್ರೆನ್ಸ್ ಇದೆ. ಕ್ಲಿಯರ್ ಆಗಿ ಗೊತ್ತಾಯ್ತು ನಮಗೆ. ಈಗಲೇ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 6 ಇದೆ. ಡಿಫ್ರೆನ್ಸ್ ಎಷ್ಟಿದೆ? 6 ಇದೆ. ಈಗ ಅದೇ 6 ಡಿಫ್ರೆನ್ಸ್ ಅನ್ನು ಹಾಕ್ತಾ ಹೋಗ್ಬೇಕು ನಾವು. ಅದೇ 6 ಡಿಫ್ರೆನ್ಸ್. ಈಗ ಇಲ್ಲಿ 40ರಲ್ಲಿ 6 ಹೋದ್ರೆ 34, 30ರಲ್ಲಿ 6 ಹೋದ್ರೆ ಎಷ್ಟಾಗುತ್ತೆ? 28, 28ರಲ್ಲಿ 6 ಹೋದ್ರೆ ಎಷ್ಟಾಗುತ್ತೆ? 22, 22ರಲ್ಲಿ 6 ಹೋದ್ರೆ ಎಷ್ಟಾಗುತ್ತೆ? 16. ಈ ಒಂದು ಅನುಕ್ರಮದಲ್ಲಿ ಈಗ ಅವು ಜೋಡಣೆ ಆಗಿದ್ದಾವೆ. ಹೌದಾ? ಈಗ ಎಲ್ಲವೂ ಏನಾಗುತ್ತೆ ನೋಡ್ರಿ, -6 ಇದೆ, ಇಲ್ಲಿ ಕೂಡ 6 ಇದೆ, ಇಲ್ಲಿ ಡಿಫ್ರೆನ್ಸ್ ಏನಿದೆ? 6 ಇದೆ. ಎಸ್, ಮುಗೀತೀಗ. ಇದು ಕ್ಲಿಯರ್ ಆಗಿರಲಿ. ಈಗ ನೋಡ್ರಿ, 154 ಈ ಸಂಖ್ಯೆಗಳು ಬೇಕಲ್ಲ ನಮಗೆ. ಇಲ್ಲಿಗೆ ಹೋಗ್ಬೇಕಾದ್ರೆ 154ರಲ್ಲಿ 40 ಮೈನಸ್ ಮಾಡಿದ್ರೆ 114. ಹೌದಾ? 114ರಲ್ಲಿ 30 ಕಳೆದ್ರೆ 80. ಈಗ 80ರಾಗ 28 ಹೋದ್ರೆ ಎಷ್ಟಾಗುತ್ತೆ? 52. ಆಯ್ತಾ? 52. ನಾವು ಹಚ್ಕೊಳ್ತಾ ಇದ್ವಿ. ಇಲ್ಲಿ ಕರೆಕ್ಟಾಗಿ ಸಂಖ್ಯೆ ಬರ್ತಲ್ಲಿ ನೋಡ್ಬೇಕು. ಈ ಒಂದು ಕ್ರಮದಲ್ಲಿ ನೋಡಿ, ಇಲ್ಲಿ ಈ ಕ್ರಮದಲ್ಲಿ ಹೋಗ್ತಾ ಇದೀಗ. ಈಗ 80ರಲ್ಲಿ 28 ಹೋದ್ರೆ 52, 52ರಲ್ಲಿ 22 ಹೋದ್ರೆ ಎಷ್ಟು ಉಳಿತು? 30. ಕ್ಲಿಯರ್ ಆಯ್ತಾ? ಇದು 30 ಆಯ್ತು. ಇಲ್ಲಿ ತನಕ ಕ್ಲಿಯರ್ ಬಂತ? ಎಸ್. ಇವು ಬರ್ತವೆ ನೋಡ್ಬೇಕು. ಈಗ ನೋಡ್ರಿ, 80 ಇಲ್ಲಿ ಬರ್ತೀನಿ. 448ರಲ್ಲಿ 154 ಮೈನಸ್ ಮಾಡಿದ್ರೆ 244, 94. 294ರಲ್ಲಿ 114 ಮೈನಸ್ ಮಾಡಿದ್ರೆ 180. 180ರಲ್ಲಿ 80 ಮೈನಸ್ ಆದ್ರೆ 100. 100ರಲ್ಲಿ 52 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 100ರಲ್ಲಿ 52 ಮೈನಸ್ ಮಾಡಿದ್ರೆ ಇದೇ ಕ್ರಮಾನುಗತದಲ್ಲಿ ಹೋಗ್ಬೇಕು. ಇವಾಗ 100ರಲ್ಲಿ 52 ಮೈನಸ್ ಮಾಡಿದ್ರೆ 48 ಬರುತ್ತೆ. ಈಗ 48ರಲ್ಲಿ 30 ಮೈನಸ್ ಮಾಡಿದ್ರೆ 18 ಬಂತ. ಹಾಗಾದ್ರೆ ಕರೆಕ್ಟ್ ಆನ್ಸರ್ 48. ನೋಡ್ರಿ, ಸ್ವಲ್ಪ ದೊಡ್ಡದೇ ಇದೆ. ಹೌದಾ? ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ ಅಷ್ಟೇ ನಾನು. ಇಲ್ಲಿ ಬಂದಿರತಕ್ಕಂಥದ್ದು 6 ಸಂಖ್ಯೆ ಇದೆಲ್ಲ, ಇದು ಇಂಪಾರ್ಟೆಂಟ್ ನಮಗೆ.
ಹೌದಾ? ಸರಳವಾಗಿ ಇದು ಬೇರೆ ರೂಪದಲ್ಲಿ ಕೂಡ ಹೇಳ್ಬೋದು, ಅದು ನಿಮ್ಗೆ ಗೊತ್ತಾಗಲ್ಲ ಅಂತೇಳಿ ನಿಮ್ಗೆ ಕ್ಲಿಯರ್ ಆಗಿ ಈ ರೀತಿ ಬಿಡಿಸಿದ್ರೆ ಅಷ್ಟೇ. ರೈಟ್ ಆನ್ಸರ್ ಎಷ್ಟು? ಇಲ್ಲಿ ಯಾವಾಗ 100ರಲ್ಲಿ 52 48 ಅಂತ ಬಂತು ಅಷ್ಟಕ್ಕೆ ಕರೆಕ್ಟ್ ಅಲ್ಲ, ಇದು ಬರಬೇಕಲ್ಲ. 48ರಲ್ಲಿ 30 18 ಬಂತ, 48ರಲ್ಲಿ 30 18 ರೈಟ್ ತಾನೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಇವೆರಡಕ್ಕೂ ಕರೆಕ್ಟಾಗಿ ಅಡ್ಜಸ್ಟ್ ಆಯ್ತಂದ್ರೆ, ಹೊಂದಾಣಿಕೆ ಆಯ್ತಂದ್ರೆ ಆ 48 ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್, ಕ್ವಶನ್ ನಂಬರ್ 6. 1/1/2013 ಮಂಗಳವಾರವಾದರೆ 1/1/2023 ಯಾವ ವಾರವಾಗಿರುತ್ತೆ? ನೋಡ್ರಿ, ಡೇಟ್ ಸೇಮ್, ಮಂತ್ ಸೇಮ್, ಇಯರ್ ಮಾತ್ರ ಬದಲಿರ್ತಕ್ಕಂಥದ್ದು. ನೋಡ್ರಿ, ಡೇಟ್ ಸೇಮ್, ಮಂತ್ ಸೇಮ್, ಇಯರ್ ಮಾತ್ರ ಬದಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಗಳು ಇದು. ಇಲ್ಲಿ ಬಂದಾಗ ಏನ್ ಮಾಡಬೇಕು, ಅತಿ ಈಸಿಯಾಗಿ ಇವುಗಳ ವ್ಯತ್ಯಾಸದ ಆಧಾರದ ಮೇಲೆ ಲೆಕ್ಕ ಮಾಡಿಬಿಡಕ್ಕೆ ನಾವು. ವ್ಯತ್ಯಾಸ 2023ರಿಂದ 2013 ಎಷ್ಟು ವರ್ಷಗಳಿದಾವೆ? 10 ವರ್ಷಗಳಿದಾವೆ. ಈ 10 ವರ್ಷದಲ್ಲಿ ಲೀಪ್ ಇಯರ್ ಎಷ್ಟಿದಾವೆ? 10 ವರ್ಷದಲ್ಲಿ ಲೀಪ್ ಇಯರ್ ಎಷ್ಟು ಬರ್ತವೆ? 2 ಬರ್ತವೆ. ಆ 2ಅನ್ನ ಕೂಡಿಸ್ಕೊಳ್ಬೇಕು. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು? 12 ಆಯ್ತು. ಈ 12 ದಿನವನ್ನ ಇದಕ್ಕೆ ಕೂಡಿಸ್ಬೇಕು, ಕಳಿಬೇಕು. ಕೂಡಿಸ್ಕೊಳ್ಬೇಕು. ಯಾಕೆ ಕೂಡಿಸ್ಕೊಳ್ಬೇಕು? 2013 ಕೇಳಿ ಮುಂದಿನ ಕೇಳಿದ್ದಾರೆ, ಹೌದಾ? ಮುಂದಿಂದು 2013 ಆದ್ಮೇಲೆ ಮುಂದಿನ ಕೇಳಿದ್ರೆ ಪ್ಲಸ್ ಮಾಡಿಕೊಳ್ಳಬೇಕು. ಹಾಗಾದ್ರೆ ಈ ಪ್ಲಸ್ 12 ದಿನ ಹೋಗೋದಕ್ಕಿಂತ ಮುಂಚೆ 7 ಡಿವೈಡ್ ಮಾಡಿದ್ರೆ ಎಷ್ಟು ಉಳಿತು ನೋಡ್ರಿ? 7 1 7, 7 1 7, 5 ದಿನ. 12ರಲ್ಲಿ 7 ಹೋದ್ರೆ 5 ಉಳಿತೆ. ಆ 5 ದಿನವನ್ನ ಪ್ಲಸ್ ಮಾಡ್ಕೊಳ್ಬೇಕು. 5 ದಿನವನ್ನ ಏನ್ ಮಾಡಬೇಕು? ಪ್ಲಸ್ ಮಾಡ್ಬೇಕು. ಯಾವ ಆಗುತ್ತೆ? ಹಾಗಾದ್ರೆ ಬುಧವಾರ, ಮಂಗಳವಾರ ಮೇಲೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ ಈಸ್ ರೈಟ್ ಆನ್ಸರ್. ನೋಡ್ರಿ, ಯಾವ ಆಗುತ್ತೆ? ರವಿವಾರ ಆಗುತ್ತೆ. ಎಷ್ಟು ಸಿಂಪಲ್ ಆಗಿ ಕೇಳಿದ್ದಾರೆ. ಈಗ ಇಲ್ಲಿ ನಿಮಗೆ ಹೇಳಿದ್ದೀನಿ ನಾನು, ಕಾಮನ್ ಇಯರ್ ಬಂದಾಗ 1 ದಿನವನ್ನ ಕೂಡಿಸ್ಕೊಳ್ಬೇಕು. ಲೀಪ್ ಇಯರ್ ಬಂದಾಗ 2 ದಿನವನ್ನ ಕೂಡಿಸ್ಕೊಳ್ಬೇಕು, ಹೌದಾ? ಇಲ್ಲಿ ಅದೇ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕಾಮನ್ ಇಯರು ಇಲ್ಲಿಂದ ಇಲ್ಲಿಗೆ 10 ವರ್ಷ ಕೂಡ್ಕೊಂಡ್ವಿ. ಇಲ್ಲಿ ಕಾಮನ್ ಇಯರ್ 2 ಬಂದಿದ್ದಾವೆ. ಯಾವ್ದು? 2016 ಒಂದು ಕಾಮನ್ ಅದ, 2021 ಕಾಮನ್ ಅದ, 20. ಹಾಗಾದ್ರೆ ಆ 2 ಎಕ್ಸ್ಟ್ರಾ ಏನಾಗ್ತವೆ? ಇಲ್ಲಿ 1 ದಿನ ಕಾಮನ್ ಆಗಿ ತೆಗೆದುಕೊಂಡ್ಬಿಡ್ತೀವಿ. ಈಗಾಗಲೇ ನಾವು 2016ರಲ್ಲಿ 1 ದಿನ ಎಕ್ಸ್ಟ್ರಾ ಬಂದಿರುತ್ತೆ, ಮತ್ತು 2020ರಲ್ಲಿ 1 ದಿನ ಎಕ್ಸ್ಟ್ರಾ ಬಂದಿರುತ್ತೆ. ಆ ಎಕ್ಸ್ಟ್ರಾವನ್ನ ಕೂಡಿಸ್ಕೊಂಡು ಇಲ್ಲಿ ಹೆಚ್ಕೊಂಡಿರ್ತೀವಿ 2 ದಿನ. ಅಥವಾ ಹಂಗಾದ್ರೂ ಲೆಕ್ಕ ಮಾಡ್ಕೊಳ್ಬೋದು. ಹಿಂಗೆ ಮಾಡಿ, ಈಸಿ ಆಗುತ್ತೆ ನಿಮಗೆ. ಇಲ್ಲ ಅಂತ ಇಟ್ಕೊಳ್ಳಿ, ಇದು 10 ದಿನ ಅಂತ ಇಟ್ಕೊಳ್ಳಿ. 10 ವರ್ಷ ಇದಾವೆ. 10 ವರ್ಷದಲ್ಲಿ 2 ವರ್ಷ ಲೀಪ್ ಇಯರ್ ಅಂತ ಹೇಳಿದ್ವಿ ನಾವು. 10ರಲ್ಲಿ 2 ತೆಗೆದು ಎಷ್ಟು ವರ್ಷ ಉಳಿದು? 8 ವರ್ಷ ಉಳಿದು, 8 ದಿನ ಆ್ಯಡ್ ಆದವು. ಹಾಗಾದ್ರೆ ಲೀಪ್ ಇಯರ್ ಎಷ್ಟು ಅದಾವು? 2 ಅದಾವು. ಲೀಪ್ ಇಯರ್ 2 ವರ್ಷ 2 ಅಂದ್ರೆ ಎಷ್ಟು ದಿನ ಆಗ್ತವೆ? 4 ದಿನ ಆಗ್ತವೆ. ಪ್ಲಸ್ 4 ಅಂದ್ರೆ ಎಷ್ಟಾಯ್ತು? ಅದೇ 12 ಬಂತ ಇಲ್ಲೇ ನೋಡ್ರಿ, ಅದೇ 12 ಬರುತ್ತೆ. ಹಿಂಗೆ ಮಾಡೋದಕ್ಕಿಂತ ವ್ಯತ್ಯಾಸ ನೋಡ್ಕೊಳ್ಬೇಕು. ಅದ್ರಲ್ಲಿ ಲೀಪ್ ಇಯರ್ ಎಷ್ಟು ಬರ್ತವೆ? ಲೀಪ್ ಇಯರ್ ಕಂಡುಹಿಡ್ಕೊಳ್ಬೇಕಾದ್ರೆ ತುಂಬ ಹುಷಾರಾಗಿ ಕಂಡುಹಿಡ್ಕೊಳ್ಬೇಕು. ಹೆಂಗಂತ ಕೇಳಿ, ಈಗಿಲ್ಲಿ 2023 10ರಲ್ಲಿ 2 ಲೀಪ್ ಇಯರ್ ಅಂತ ಲೆಕ್ಕ, ಈ ಥರ ಲೆಕ್ಕ ಮಾಡಿದ್ರೆ ಮುಂದಿನ ಬೇರೆ ಕ್ವಶನ್ ಬೇರೆ ಥರನಾಗಿ ಉತ್ತರ ಸಿಗ್ತವೆ. ಹಂಗಲ್ಲ. ಇಲ್ಲಿ 2023 ಮುಂದಿನ ಲೀಪ್ ಇಯರ್ ಯಾವ್ದೈತೆ ಅದು ನೋಡ್ಕೊಳ್ಬೇಕು. 2023 ಇದೆ. ಮುಂದಿನ ಲೀಪ್ ಇಯರ್ ಯಾವ್ದಿರುತ್ತೆ? 2024 ಮುಂದಿನ ಲೀಪ್ ಇಯರ್. ಇಲ್ಲಿ 2013 ಇದೆ. 2013 ಮುಂದಿನ ಲೀಪ್ ಇಯರ್ ಯಾವ್ದು ಬರುತ್ತೆ? 2016. ಈಗ ನೋಡ್ರಿ, 14ರಲ್ಲಿ 4ರಲ್ಲಿ 16 ಹೋಗಲ್ಲ, 14ರಲ್ಲಿ 6 ಹೋದ್ರೆ 8, ಕೈಲ ಬಂತು 1, 2ರಲ್ಲಿ 2 0. ಹಾಗಾದ್ರೆ ಇಲ್ಲಿ 8 ವರ್ಷ ಬಂತು. ಪ್ರತಿ 4 ವರ್ಷಕ್ಕೊಮ್ಮೆ ಲೀಪ್ ಇಯರ್ ಆದ್ರೆ 8 ವರ್ಷಕ್ಕೆ ಎಷ್ಟು ಲೀಪ್ ಇಯರ್ ಆಗ್ತವೆ? 2 ಲೀಪ್ ಇಯರ್ ಆಗ್ತವೆ. ಈ ರೀತಿ ಕಂಡುಹಿಡ್ಕೊಳ್ಬೇಕು ನಾವು. ಎಷ್ಟು ಬರ್ತವೆ ಇಲ್ಲಿ ಲೀಪ್ ಇಯರು? 2 ಬರ್ತವೆ. ಈ ರೀತಿಯಾಗಿ ಮಾಡ್ಕೊಳ್ಬೇಕು. ನಾವೇನಾದ್ರೂ 10 ವರ್ಷ 2 ಬರ್ತಾವೆ ಅನ್ಕಂತ ಲೆಕ್ಕ ಮಾಡಿದ್ರೆ ಬೇರೆ ಕ್ವಶನ್ ಬೇರೆ ಉತ್ತರ ಕೊಡ್ತವೆ, ಹೌದಾ? ಇಲ್ಲಿ ಲೀಪ್ ಇಯರ್ ಎಷ್ಟು ಬರ್ತವೆ? 2 ಬರ್ತವೆ. ಸೇಮ್ ಟು ಸೇಮ್ ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಇನ್ನೂ ಒಂದು ಕೇಳಿದರೆ, ಬಟ್ ಅಲ್ಲಿ ಹಿಂದಿಂದ ಕೇಳಿದ್ದಾರೆ, ಇಲ್ಲಿ ಮುಂದಿಂದ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಹಿಂದಿಂದ ಕೇಳಿದರೆ, ಅದು ನೋಡ್ತೋಣ. ಕ್ವಶನ್ ನಂಬರ್ 7. ಏಪ್ರಿಲ್ 20, 2021 ಮಂಗಳವಾರವಾಗಿದ್ದಲ್ಲಿ ಏಪ್ರಿಲ್ 20, 2003 ಯಾವ ದಿನ ಆಗಿರುತ್ತೆ? ನೋಡ್ರಿ, 24/2021 ಕೊಟ್ಟಿದ್ದಾನೆ ಮಂಗಳವಾರ. 24/2003 ಹಿಂದಲ್ದು ಕೇಳಿದ್ದಾನೆ. ಸೇಮ್ ಡೇಟ್, ಸೇಮ್ ಮಂತ್, ಇಯರ್ ಮಾತ್ರ ಬದಲಿ ಇದೆ. ಹಿಂದಲ್ದು ಕೇಳಿದ್ದಾನೆ. ಯಾರ್ದಾದ್ರು ಕೇಳಿ, ಸೇಮ್ ಡೇಟ್ ಸೇಮ್ ಮಂತ್ ಬಂದಾಗ ಇಯರ್ ಮಾತ್ರ ವ್ಯತ್ಯಾಸ ಇದ್ದಾಗ ಇವುಗಳ ಡಿಫ್ರೆನ್ಸ್ ನೋಡ್ಕೊಳ್ಬೇಕು. 21ರಲ್ಲಿ 3 ಅಂದ್ರೆ 18, ಹೌದಾ? ಹಾಗಾದ್ರೆ ಈ 18 ವರ್ಷದಲ್ಲಿ ಲೀಪ್ ಇಯರ್ ಎಷ್ಟು ಬರ್ತಾವಂತ ನೋಡಿದಾಗ ನಾವೇನಾದ್ರೂ 18 ವರ್ಷಗಳಲ್ಲಿ 4 4 16, 4 5 20 ಅಂದ್ರೆ 5 ಬರಲ್ಲ, 4 4 16 ಬರ್ತಾವಂತೇಳಿ ಪ್ಲಸ್ 4 4 ಲೀಪ್ ಇಯರ್ ಬರ್ತಾವಂತ ಮಾಡಿದ್ರೆ ಉತ್ತರ ತಪ್ಪಾಗುತ್ತೆ. ಯಾಕೆ 4 ಬರ್ತವೆ? ನೋಡ್ರಿ, ಎಷ್ಟು ಬರ್ತವೆ ನೋಡ್ರಿ. 2003 ಇದೆ. 2003 ಆದ್ಮೇಲೆ 2004 ಬರುತ್ತೆ. 4 ಆದ್ಮೇಲೆ 2008 ಬರುತ್ತೆ. 2008 ಆದ್ಮೇಲೆ 2012 ಬರುತ್ತೆ. 2012 ಆದ್ಮೇಲೆ 2016 ಬರುತ್ತೆ. 2020 ಬರುತ್ತೆ.
ನೋಡ್ರಿ ನೀವು 21 5 ಆದವಲ್ಲ. ಹಂಗಂದ್ರೆ ನೀವು ಈ ರೀತಿ ಮಾಡೋದು ತಪ್ಪಾಗುತ್ತೆ ತಾನೆ. ಅದಕ್ಕೋಸ್ಕರ ನಾನು ಪ್ರೀವಿಯಸ್ ಆಗಿ ಹೇಳಿದೆ ನಾನು. ಹಾಗಾದ್ರೆ ಏನು ಮಾಡಬೇಕು, 2020 ನಂತರದ ಲೀಪ್ ಇಯರ್ ಯಾವುದು? 2024. 2021 ನಂತರ ಲೀಪ್ ಇಯರ್ 2024. 2003 ನಂತರ ಲೀಪ್ ಇಯರ್ ಯಾವುದಾಗುತ್ತೆ? 2004. ಈಗ ಡಿಫ್ರೆನ್ಸ್ ನೋಡ್ಕೊಳ್ಬೇಕು. 24ರಲ್ಲಿ 20 ಅಂದರೆ 24ರಲ್ಲಿ 4 ಎಷ್ಟಾಗುತ್ತೆ? 20 ಬರುತ್ತೆ. ಈಗ ಇದು 4ರಿಂದ ಪ್ರತಿ 4 ವರ್ಷಕ್ಕೊಮ್ಮೆ ಒಂದು ಲೀಪ್ ಇಯರ್ ತಾನೆ. ಹಾಗಾದ್ರೆ 20 ವರ್ಷಕ್ಕೆ ಎಷ್ಟು ಬರ್ತವೆ? 4 1 4 5 ಲೀಪ್ ಇಯರ್ ಬರ್ತಾವೆ. ನೋಡ್ರಿ ಹಿಂಗೆ ಹಚ್ಕೊಳ್ಬೇಕು ನಾವು. ನಾವೇನಾದ್ರೂ ಇಲ್ಲೇ ಹಚ್ಕೊಂಡ್ಬಿಟ್ರೆ, ನಾನು ಅದಕ್ಕೋಸ್ಕರ ಪ್ರೀವಿಯಸ್ನ ಮಾಡಿದ್ದು ನಾನು ಆ ಥರನಾಗಿ. ಈ ರೀತಿ ನಾವು ಉತ್ತರಗಳನ್ನ ಲೀಪ್ ಇಯರ್ ಎಷ್ಟು ಬರ್ತಾವೆ ಅಂತ ಕಂಡುಹಿಡ್ಕೊಳ್ಬೇಕು. ಮುಂದಿನ ಲೀಪ್ ಇಯರ್ ಹಚ್ಕೊಂಡು ಮೈನಸ್ ಮಾಡಬೇಕು. ನಾವೇನಾದ್ರೂ ಇಲ್ಲಿ 18 ವರ್ಷ ಬರುತ್ತೆ, 18 ವರ್ಷದಲ್ಲಿ 4 ಲೀಪ್ ಇಯರ್ ಇರ್ತವೆ ಅಂತ ಹಚ್ಕೊಂಡು ಲೆಕ್ಕ ಮಾಡಿದ್ರೆ ತಪ್ಪಾಗುತ್ತೆ. ನಾವು ಯಾವಾಗಲೂ ಮುಂದಿನ ಲೀಪ್ ಇಯರ್ ನೋಡ್ರಿ 2021 24 ನೆಕ್ಸ್ಟ್ ಬರ್ತಕ್ಕಂಥ ಲೀಪ್ ಇಯರ್, 3 2000 ನೆಕ್ಸ್ಟ್ ಬರ್ತಕ್ಕಂಥ ಲೀಪ್ ಇಯರ್ 2004 ಮೈನಸ್ ಮಾಡಿದಾಗ 20 ಬರುತ್ತೆ. ಹಾಗಾದ್ರೆ 20ರಲ್ಲಿ 4 ವರ್ಷಕ್ಕೊಮ್ಮೆ ಒಂದು ಲೀಪ್ ಇಯರ್ ಆದ್ರೆ 20 ವರ್ಷಕ್ಕೆ 5 ಲೀಪ್ ಇಯರ್ ಆಗ್ತವೆ. ಆ 5 ಲೀಪ್ ಇಯರ್ ಯಾವತ್ತು ನಿಮ್ಗೆ ಕಣ್ಣು ಮುಂದೆ ಬಂದ್ವಿ ಇಲ್ಲಿ 2003 ಆದ್ಮೇಲೆ 4 8 12 16 20 2020 21 ಬರಲ್ಲ, ಮುಗಿದತ್ತು. ಹೌದಾ? ಎಸ್. ಈಗ ನಾವು ಇದನ್ನು ಕೂಡಿಸ್ಕೊಳ್ಬೇಕು. ಎಷ್ಟಾಗುತ್ತೆ? 18ರಲ್ಲಿ 5 ಕೂಡಿಸಿದ್ರೆ 23 ಡಿವೈಡೆಡ್ ಬೈ ಎಷ್ಟರಿಂದ ಗುಣ ಭಾಗ ಮಾಡಬೇಕು? 7ರಿಂದ ಒಂದು ವಾರಕ್ಕೆ 7 ದಿನ. ಹಾಗಾದ್ರೆ 7 1ರಲ್ಲಿ 7, 7 3ರಲ್ಲಿ 21 ಎಷ್ಟು ಉಳಿತು? 2 ಉಳಿತು. 7 3 21 ಎಷ್ಟು ಉಳಿತು? 2 ಉಳಿತು. ಈ 2ಅನ್ನ ಮಂಗಳವಾರಕ್ಕೆ ಕೂಡಿಸ್ಕೊಳ್ಬೇಕು, ಮೈನಸ್ ಮಾಡಬೇಕು. ಮುಂದಿನ ದಿನ ಕೇಳಿದ್ರೆ ಕೂಡಿಸ್ಕೊಳ್ಬೇಕಂತೇಳಿ, ಇಂದಿನ ದಿನ ಕೇಳಿದ್ರೆ ಮೈನಸ್ ಮಾಡಬೇಕು. ಇಂದಿಂದ ಕೇಳಿದ್ರೆ ನೋಡ್ರಿ 2003 ಇಂದಲ್ತಾನೆ. ಹಾಗಾದ್ರೆ ಈ ಮಂಗಳವಾರಕ್ಕೆ 2 ದಿನವನ್ನ ಮೈನಸ್ ಮಾಡಬೇಕು. ಮಂಗಳವಾರ ಇಂದಿನ ದಿನ ಯಾವುದು? ಸೋಮವಾರ. ಸೋಮವಾರದ ಇಂದಿನ ದಿನ ಯಾವುದು? ರವಿವಾರ. ಸೇಮ್ ಕ್ವಶನ್ ಕೇಳಿದ್ದೇನೆ, ಪ್ರೀವಿಯಸ್ ಕೇಳಿದ ಮಾಡಿದ್ನಲ್ಲ, ಸೇಮ್ ಕ್ವಶನ್. ಅಲ್ಲಿ ಕೂಡ ಮಂಗಳವಾರ ರವಿವಾರ, ಇಲ್ಲಿ ಕೂಡ ಮಂಗಳವಾರ ರವಿವಾರ, ಸೇಮ್ ಟು ಸೇಮ್ 2 ಕ್ವಶನ್ ಬಂದಿದೆ ನೋಡ್ರಿ. ಹೌದಾ? ರೈಟ್ ಆನ್ಸರ್ ಯಾವತ್ತೆ? ರವಿವಾರ ಇಸ್ ರೈಟ್ ಆನ್ಸರ್. ಗೊತ್ತಾಯ್ತು? ಎಸ್. ನೆಕ್ಸ್ಟ್ ಕ್ವಶನ್ 8. ಪ್ರಶ್ನಾರ್ಥಕ ಜಾಗದಲ್ಲಿ ಕ್ರಮವಾಗಿ ಬರುವ ಮುಂದಿನ ತಾರ್ಕಿಕ ಚಿತ್ರ ಯಾವುದು? ನೋಡ್ರಿ, ಇಲ್ಲಿ ಒಂದು ಲಾಜಿಕಲ್ ಇಮೇಜ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ಇಲ್ಲಿ ಬರ್ತಕ್ಕಂಥ ಚಿತ್ರ ಯಾವುದು? ಅದು ಕೂಡ 8 ಚಿತ್ರಗಳನ್ನ ಕೆಳಗೆ ಕೊಟ್ಟಿದ್ದಾರೆ. ನಿಮ್ಗೆ ಕ್ವಶನ್ ಅಲ್ಲಿ ಕಾಣ್ತಾ ಇದೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ಯಾವುದು? ಅತಿ ಈಸಿಯಾಗಿ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ರೀತಿ ಇದೆ ಅಂದಾಗ ನೋಡ್ರಿ, ಈ ರೀತಿ ಓರೆಯಾಗಿರ್ತಕ್ಕಂಥ ಮಾದರಿಯಲ್ಲಿ ಇವುಗಳನ್ನ ಜೋಡಣೆ ಮಾಡಿದ್ರು. ಓರೆಯಾಗಿರ್ತಕ್ಕಂಥ ಮಾದರಿಯಲ್ಲಿ. ಮತ್ತೆ ನೀವು ಹಿಂಗೆ ಅನ್ಕೋಬಾರ್ದು, ಹಿಂಗಿಲ್ಲ, ಓರೆಯಾಗಿರ್ತಕ್ಕಂಥ ಹಿಂಗಿದೆ. ಯಾವುದು ನೋಡ್ರಿ, ನೋಡ್ರಿ ಇದು ಓರೆ. ಇಲ್ಲಿ ಫಸ್ಟ್ ಈ ಕಾರ್ನರ್, ಮಿಡಲ್, ಆಮೇಲೆ ಮೊದಲು ಈ ಕಾರ್ನರ್. ನೆಕ್ಸ್ಟ್ ಮತ್ತೆ ಇಲ್ಲಿ ಬಂದಿಲ್ಲ, ನೆಕ್ಸ್ಟ್ ಮತ್ತೆ ಸ್ಟಾರ್ಟಿಂಗ್ ಇಲ್ಲಿ ಮುಟ್ಟಿದ ಮೇಲೆ ಮತ್ತೆ ಇಲ್ಲಿ ಸ್ಟಾರ್ಟಿಂಗ್, ಇಲ್ಲಿಂದಾನೆ ಈಗ ಕಾರ್ನರ್, ಮಿಡಲ್. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ಈ ಕಾರ್ನರ್ ಅಲ್ಲಿ ಬರುತ್ತೆ ನೋಡ್ರಿ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಜೋಡಣೆ ಆಗಿದ್ದಾವೆ. ನೆಕ್ಸ್ಟ್ ತ್ರಿಕೋನಗಳು ನೋಡಿ, ತ್ರಿಕೋನಗಳು ಇಲ್ಲಿ ಮಿಡಲ್ ಇಂದ ಸ್ಟಾರ್ಟ್ ಆಗಿದ್ದಾವೆ. ಮಿಡಲ್ ಇಂದಾಗ ಈ ರೀತಿ ಸ್ಟಾರ್ಟ್ ಆಗಿದ್ದಾವೆ. ನೆಕ್ಸ್ಟ್ ಇಲ್ಲಿ ಆದ್ಮೇಲೆ ಮತ್ತೆ ಮಿಡಲ್ ಬಂದಿಲ್ಲ, ಮತ್ತೆ ಪುನಃ ಕೆಳಗಡೆಯಿಂದ ಸ್ಟಾರ್ಟ್, ಮತ್ತೆ ಪುನಃ ಕೆಳಗಡೆಯಿಂದ ಸ್ಟಾರ್ಟ್. ನೋಡ್ರಿ, ಈ ರೀತಿಯಾಗಿ ಜೋಡಣೆ ಆಗಿದ್ದಾವೆ. ಇಲ್ಲಿ ಮುಗೀತು, ಇಲ್ಲಿ ಮುಂದೆ ಮತ್ತೆ ಕೆಳಗಡೆ. ಇಲ್ಲಿ ನೋಡಿ, ಈ ಲೈನಲ್ಲಿ ಆ ಒಂದು ಚೌಕದ ಈ ಭಾಗದಲ್ಲಿ, ಈ ಚೌಕದ ಈ ಭಾಗದಲ್ಲಿ, ಹೌದಾ? ಕರೆಕ್ಟ್ ತಾನೆ? ಎಸ್. ಈ ಭಾಗದಲ್ಲಿ ಜೋಡಣೆ ಆಗಿರ್ತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಇದನ್ನ ಆಯ್ಕೆಯಲ್ಲಿದು ಎಸ್, ಆಯ್ಕೆ ಬಿ ಇದೆಲ್ಲ ಕರೆಕ್ಟ್ ಆಗಿರ್ತಕ್ಕ. ಈ ರೀತಿಯಾಗಿ ಜೋಡಣೆ ಆಗಿರ್ತಕ್ಕಂಥದ್ದು ಯಾವ್ದದ? ಆಯ್ಕೆ ಬಿ ಎಲ್ಲಿ ಇದೆಯಲ್ಲ ಅದು ಕರೆಕ್ಟ್ ಆಗಿ ಬಿ ಅಂತಕ್ಕಂಥ ಕೋಷ್ಟಕದಲ್ಲಿ ಅಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ನೋಡ್ರಿ, ಇವೆರಡು ಈ ರೀತಿ ನೆಕ್ಸ್ಟ್ ಕೆಳಗಡೆ ಇಲ್ಲಿ ಬರ್ಬೇಕು. ಮತ್ತೆ ಈ ಪ್ಲೇಸ್ ಅಲ್ಲೆಲ್ಲ ನೋಡ್ರಿ, ಈಗ ಸೇಮ್ ಟು ಸೇಮ್ ಇದೇ ಕೋಷ್ಟಕ ಬರ್ತಕ್ಕಂಥದ್ದು ಇಲ್ಲಿ. ಗೊತ್ತಾಯ್ತು? ಎಸ್. ಕರೆಕ್ಟ್ ಆಯ್ಕೆ ಯಾವ್ದಾಗುತ್ತೆ? ಆಯ್ಕೆ 2ರಲ್ಲಿ ಬಿ. ಆಯ್ಕೆ 1 ಇದೆಯಲ್ಲ ಬಿ ಅಂತೇಳಿ, ಅದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಗೊತ್ತಾಯ್ತು? ಎಸ್. ಮುಂದಿನ ಕ್ವಶನ್ 9. ಸಂಖ್ಯೆ 1 ಒಂದು ಪುಸ್ತಕದ ಒಟ್ಟು ಪುಟ ಸಂಖ್ಯೆಗಳಲ್ಲಿ 136 ಸಲ ಕಂಡು ಬರುತ್ತದೆ. ಹಾಗಾದ್ರೆ ಆ ಪುಸ್ತಕದಲ್ಲಿರುವ ಪುಟಗಳ ಸಂಖ್ಯೆ ಎಷ್ಟು? ನೋಡ್ರಿ, ಪ್ರತಿ ಪೇಜಲ್ಲಿ 1 2 3 4 ಸೀರಿಯಲ್ ಇರ್ತವೆ. ಆ ಸೀರಿಯಲ್ ನೋಡಿದಾಗ 136 ಸಾರಿ ಬಂದಿದೆ. 136 ಸರಿ 1 ಬಂದಿತ್ತಂತ ಹೇಳಿದ್ರೆ, ಒಂದು ಸಂಖ್ಯೆ ಬಂದಿತ್ತಂತ ಹೇಳಿದ್ರೆ, ಹಾಗಾದ್ರೆ ಅಲ್ಲಿರ್ತಕ್ಕಂಥ ಪುಟಗಳ ಸಂಖ್ಯೆ ಎಷ್ಟು? ಈಗಾಗಲೇ ಇದು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್. ಹಾಗಾದ್ರೆ ನಾವು ಮೊದಲು 0ದಿಂದ ಹಿಡಿದು 99ವರೆಗೂ ಎಷ್ಟು 1 ಬರ್ತವೆ ಅದನ್ನು ನೋಡ್ಕೊಳ್ಬೇಕು. 0ದಿಂದ ಹಿಡಿದು 99ವರೆಗೆ ಎಷ್ಟು 1ಗಳು ಬರ್ತವೆ? ಎಷ್ಟು ಬರ್ತವೆ ನೋಡ್ರಿ? 1 ಬರುತ್ತೆ ಬಿಡಿಸ್ತಾನದಲ್ಲಿ. ಆಮೇಲೆ 11 ಬರುತ್ತೆ. ಎಷ್ಟು ಬರುತ್ತೆ? 11. ಆಮೇಲೆ 21, ಆಮೇಲೆ 31, 41, 51,
61, 71, 81, ನೆಕ್ಸ್ಟ್ ಲಾಸ್ಟ್ ಬರ್ತಕ್ಕಂಥದ್ದು 91. ಆಯಿತಾ? ನೆಕ್ಸ್ಟ್ ಯಾವ ಬರ್ತವೆ? 10, 11 ಬರಲ್ಲಿ ಬಂದಿದೆ, 12, 13, 14, 15, 16, 17, 18, 19. 20 ಬರಲ್ಲ. ಅಂದರೆ 0ದಿಂದ 99ವರೆಗೂ 1 ಬರ್ತಕ್ಕಂಥದ್ದು ಇಷ್ಟೇ ಸ್ಥಾನದಲ್ಲಿ. 91 ಲಾಸ್ಟು, ಆಮೇಲೆ 99, 100 ಬರಲ್ಲ. 100 ಆಮೇಲೆ ಶತ ಸಂಖ್ಯೆಗಳು 3 ಸಂಖ್ಯೆಗಳು ಬರ್ತವೆ, ಅಲ್ಲಿ 3 ಡಿಜಿಟ್ ಇರ್ತವೆ. ನಾವು ಬರೀ ಕೇವಲ 2 ಡಿಜಿಟ್ ಬಿಡಿ 10ರ ಒಳಗಡೆ ಮಾತ್ರ. ಎಷ್ಟಾಗ್ತದೆ ನೋಡ್ರಿ ಈಗ? 1, 2, 3, 4, 5, 6, 7, 8, 9, 10, 11 ಆದ್ವಿ. ಇಲ್ಲಿಗೆ ಎಷ್ಟಾದವು? 11 ಆದವು. ಇಲ್ಲಿ ಎಷ್ಟದು? 1, 2, 3, 4, 5, 6, 7, 8, 9. ಇಲ್ಲಿ ಎಷ್ಟದು? 9 ಆದವು. 11, 1, 9 ಎಷ್ಟಾದವು? 20 ಸಂಖ್ಯೆಗಳು ಬಂದು. 1 ಎಲ್ಲಿಂದ ಎಲ್ಲಿವರೆಗೂ? 0ದಿಂದ 99ವರೆಗೂ 20 ಸಂಖ್ಯೆಗಳು ಬಂದವು. 20 ಒಂದು ಸಾರಿ ಬಂತು ಅಲ್ಲ, 1 20 ಸಾರಿ ಬಂತು. ಅವ್ರು 136 ಅಂದರೆ ನಾವಿನ್ನು ನೋಡೋಣ. ಈಗ 100ದಿಂದ ಈಗ 199ವರೆಗೂ ಎಷ್ಟು ಬರ್ತವೆ? ಈ 20 ಬಂದಿರ್ತವೆ. ಮತ್ತೆ ಇಲ್ಲಿ ನೋಡ್ರಿ, 100ರಿಂದ 199 ಎಷ್ಟಾಗ್ತವೆ? 100 ಆಗ್ತವೆ. ಕರೆಕ್ಟಾಗಿ 100 ಆಗ್ತವೆ. 100ದಿಂದ ಹಿಡಿದು 199ವರೆಗೂ ಎಷ್ಟಾಗ್ತವೆ? 100 ಇರ್ತವೆ. ಅಂದರೆ 100ರ ಸ್ಥಾನದಲ್ಲಿ 101 ಬರುತ್ತೆ. ಹಾಗಾದ್ರೆ 100 ಇದು 20, 120 ಸಾರೆ ಇಲ್ಲಿ ಬರ್ತವೆ. 100ರಿಂದ 199ವರೆಗೆ 120 ಸಾರೆ ಬಂದಿರ್ತವೆ. ಹೌದಾ? 20 ಸಾರಿ ಎಲ್ಲಿವು? ಈ ಕೇವಲ 0ದಿಂದ 99ವರೆಗೆ 20. ಈ ಶತಸ್ಥಾನದಲ್ಲಿ ಅಂದರೆ 100ರ ಸ್ಥಾನದಲ್ಲಿ 100 ಇರ್ತವೆ. 100ರಿಂದ ಹಿಡಿದು 199ವರೆಗೆ ಎಷ್ಟಾಗ್ತವೆ? 100 ಆಗ್ತವೆ. ಹಾಗಾದ್ರೆ 120 ಆಗ್ತವೆ. ಹಾಗಾದ್ರೆ ಎಷ್ಟಾಯ್ತು ನೋಡಿ? ಈಗ ಟೋಟಲ್ ಮಾಡಿದಾಗ 140 ಆಯಿತು. 199 ಪೇಜ್ವರೆಗೆ ಎಷ್ಟಾದ್ವು? ಈಗ 140 ಆಯಿತು. ಅದನ್ನು ಕೇಳಿಲ್ಲ ಅವರು. 136 ಸಾರಿ ಬಂದಿರಬೇಕಂತ ಹೇಳಿದ್ದಾರೆ. 136 ಅಂದರೆ ಎಷ್ಟನ್ನು ಮೈನಸ್ ಮಾಡ್ಬೇಕು ನಾವು? 136 4 ಮೈನಸ್ ಮಾಡಿದ್ರೆ 136 ಆಗ್ತವೆ. ಹಾಗಾದ್ರೆ 4 1 ಮೈನಸ್ ಮಾಡಬೇಕು. ಯಾವುದಾದ್ರು 4 1 ಅಂದಾಗ ನೋಡಿ, 199 ಮೈನಸ್ ಆಗುತ್ತೆ, 1 ಹೋಯ್ತು. ಆಮೇಲೆ 198, ಆಮೇಲೆ 197, ಆಮೇಲೆ 196. ಈ 4 ಸಂಖ್ಯೆ ಮೈನಸ್ ಆದವು. ಅವಾಗ ಎಷ್ಟಾಗುತ್ತೆ? 136 ಆಗುತ್ತೆ. ಹಾಗಾದ್ರೆ ಇಲ್ಲಿ 4 ಮೈನಸ್ ಎಷ್ಟಾಗುತ್ತೆ? 195 ಪುಟಗಳು ಇರ್ತವೆ. ನೋಡ್ರಿ, ಮುಗಿದ ಹೋಯ್ತು. 195 ಪುಟ. 136 ಸಾರಿ 1 ಬಂದಿತ್ತು ಅಂತ ಹೇಳಿದ್ರೆ 195 ಪುಟಗಳಿರ್ತವೆ. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್ ಆಗಿ ಗೊತ್ತಾಯ್ತು? ಇಲ್ಲಿ ಗೊತ್ತಾಯ್ತು. ಇಲ್ಲಿ 21ಗಳು ಗೊತ್ತು ನಮಗೆ ಈಗಾಗಲೇ. ಈಗ ನಾವು 101 ಸ್ಟಾರ್ಟ್ ಮಾಡ್ತೀವಿ. 101, 102 ಇವೇ ಬರ್ತವೆ. 100ರಿಂದ 91ವರೆಗೆ ಅಲ್ಲಿ ಎಷ್ಟೊಂದು 20. ಆಮೇಲೆ ಈ 100ದಿಂದ ಹಿಡಿದು 191ವರೆಗೂ ಹಿಂದೆ ಹಚ್ಕೊಂತ ಹೋಗ್ತಾ ಇರ್ತೀವಿ. 101, 102, 161, 163, 171, 172, 186, 187. 3 ಅಂದರೆ 100ರ ಸ್ಥಾನದಲ್ಲಿ 1 ಇದ್ದೇ ಇರ್ತವೆ. ಅವು ಎಷ್ಟೊತ್ತ? 100 ಇರ್ತವೆ. ಹಾಗಾದ್ರೆ 120 ಆಗ್ತವೆ. ಟೋಟಲ್ 199 ಪೇಜ್ವರೆಗೆ 140 ಆಗ್ತವೆ. ಅವ್ರು ಕೇಳಿದ್ 136. ಹಾಗಾದ್ರೆ -4 136. ಹಾಗಾದ್ರೆ 196ರಲ್ಲಿ ಈ 1 ಮೈನಸ್ ಮಾಡಿ, ಇದು 1 ಇದು ಮೈನಸ್, ಇದೊಂದು ಮೈನಸ್, ಇದೊಂದು ಮೈನಸ್, 4 ಮೈನಸ್ ಎಷ್ಟು ಅಥವಾ 195ನೇ ಪೇಜಲ್ಲಿ 136 1ಗಳು ಬಂದಿರ್ತವೆ. ಕ್ಲಿಯರ್? ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್. ಮುಂದಿನ ಕ್ವಶನ್ 10. ಎ 400ಕ್ಕೆ ಖರೀದಿಸಿದ ಒಂದು ವಸ್ತುವನ್ನು ಬಿಗೆ 25% ಲಾಭದಲ್ಲಿ ಮಾರಾಟ ಮಾಡುತ್ತಾನೆ. ಬಿ ನಂತರ ಅದನ್ನು ಸಿಗೆ ಮಾರಾಟ ಮಾಡುತ್ತಾನೆ. ಅವನು ಎಗೆ ಪಾವತಿಸಿದ ಬೆಲೆಯಲ್ಲಿ 15% ಲಾಭವನ್ನು ಗಳಿಸುತ್ತಾನೆ. ಹಾಗಾದ್ರೆ ಸಿಯು ಬಿಗೆ ಎಷ್ಟು ಪಾವತಿಸುತ್ತಾನೆ? ನೋಡ್ರಿ, ಇಲ್ಲಿ ಎ ಅಂತಕ್ಕಂಥ, ಬಿ ಅಂತಕ್ಕಂಥ ಮತ್ತು ಸಿ ಅಂತಕ್ಕಂಥ 3 ವ್ಯಕ್ತಿಗಳಿದ್ದಾರೆ. ಎ 400 ರೂಪಾಯಿ ಕೊಟ್ಟು ಒಂದು ವಸ್ತುವನ್ನು ಕೊಂಡುಕೊಂಡಿದ್ದಾನೆ. 400 ರೂಪಾಯಿ ಕೊಟ್ಟು ಕಾಸ್ಟ್ ಪ್ರೈಸ್, ಒಂದು ವಸ್ತುವಿನ ಕಾಸ್ಟ್ ಪ್ರೈಸ್ ಎಷ್ಟಿದೆ? 400 ರೂಪಾಯಿ ಇದೆ. ಇದನ್ನ ಇವನು ಇದಕ್ಕೆ ಮಾರ್ತಾನೆ, ಬಿಗೆ ಮಾರ್ತಾ ಇದ್ದಾನೆ. ಎಷ್ಟು ಮಾರ್ತಾನೆ? 25% ಹೆಚ್ಚಿನ ದರದಲ್ಲಿ, ಅಂದ್ರೆ 25% ಲಾಭ ತೆಗೆದುಕೊಂಡು 100ಕ್ಕೆ 25 ರೂಪಾಯಿ ಹೆಚ್ಚಿಗೆ ಲಾಭ ತೆಗೆದುಕೊಂಡು ಮಾರ್ತಾನೆ. ಹಾಗಾದ್ರೆ 400ಕ್ಕೆ ಎಷ್ಟಾಗುತ್ತೆ ನೋಡ್ರಿ? 400ಕ್ಕೆ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, 25 4 ಆಗುತ್ತೆ. ಹಾಗಾದ್ರೆ 400ಕ್ಕೆ 100 ಸೇರಿಸಿ 500 ರೂಪಾಯಿಗೆ ಮಾರ್ತಾನೆ, ಬಿಗೆ ಮಾರ್ತಾನೆ. ಹಾಗಾದ್ರೆ ಬಿ ಯ ಕೊಂಡ ಬೆಲೆ ಇದು 500 ರೂಪಾಯಿ, ಎ ಕೊಂಡ ಬೆಲೆ 400 ರೂಪಾಯಿ, ಬಿ ಕೊಂಡ ಬೆಲೆ, ಅದನ್ನೇ ಕೊಂಡ ಬೆಲೆ ಎಷ್ಟಾಗುತ್ತೆ? 500 ರೂಪಾಯಿ ಆಗುತ್ತೆ. ಈ 500 ರೂಪಾಯಿ ಯಾರಿಗೆ ಕೊಡ್ತಾನ? ಎಗೆ ಕೊಡ್ತಾನೆ. ಯಾರು? ಬಿ. 500 ರೂಪಾಯಿನ ಬಿ ಎಗೆ ಕೊಟ್ಟು ಆ ವಸ್ತುವನ್ನ ಖರೀದಿ ಮಾಡ್ತಾನೆ. ನೆಕ್ಸ್ಟ್ ಇವನು ಏನ್ ಮಾಡ್ತಾನೆ ಗೊತ್ತಾ? ಸಿಗೆ ಮಾರ್ತಾನೆ.
ಸಿಗೆ ಎಷ್ಟು ಮಾರ್ತಾನೆ ಅಂತ ಹೇಳಿದ್ರೆ ಎಗೆ ಕೊಟ್ಟಿರ್ತಕ್ಕಂಥ 500 ರೂಪಾಯಲ್ಲಿ 15% ಹೆಚ್ಚಿನ ದರದಲ್ಲಿ ಮಾರಾಟ ಮಾಡ್ತಾನೆ. 15% ಅಂದ್ರೆ 100ಕ್ಕೆ 15 ರೂಪಾಯಿ ಹೆಚ್ಚಿಗೆ ಮಾರ್ತಾನೆ. ಎಷ್ಟು ರೂಪಾಯಿ? ಎಗೆ ಪಾವತಿಸಿದ 500 ರೂಪಾಯಿ ತಾನೆ, 500ಕ್ಕೆ 15%. ಇವೆರಡು ಜೀರೋ ಕ್ಯಾನ್ಸಲ್, 15 75 ರೂಪಾಯಿ ಹೆಚ್ಚಿನ ದರದಲ್ಲಿ. ಹಾಗಾದ್ರೆ 500, ಇದು ಒಂದು 75, 575 ರೂಪಾಯಿಗೆ ಮಾರಾಟ ಮಾಡ್ತಾನೆ. ನೋಡ್ರಿ, ಇವನು ಕೊಂಡಿರ್ತಕ್ಕಂಥದ್ದು 400, ಇವನು ಕೊಂಡಿರ್ತಕ್ಕಂಥದ್ದು 500, ಕೊಂಡ ಬೆಲೆ ಕಾಸ್ಟ್ ಪ್ರೈಸ್. ಇವನು ಕೊಂಡಿರ್ತಕ್ಕಂಥದ್ದು 575. ಕ್ವಶನ್ ಏನು ಕೇಳಿದರೆ, ಹಾಗಾದ್ರೆ ಸಿ ಯು ಬಿಗೆ ಎಷ್ಟು ಪಾವತಿಸಿದ? ಹಾಗಾದ್ರೆ ಸಿ ಯು ಬಿಗೆ ಎಷ್ಟು ಪಾವತಿಸಿದ? 575 ರೂಪಾಯಿ ಪಾವತಿಸಿದ ಈಸ್ ರೈಟ್ ಆನ್ಸರ್. ಮುಗೀತಾ? ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದ್ರೆ ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 11. ABCDE ಮತ್ತು F ಎಂಬ 6 ರಾಜಕಾರಣಿಗಳು ಒಂದು ಸಭೆಯಲ್ಲಿ ಸಾಲಾಗಿ ಕುಳಿತಿದ್ದಾರೆ. 6 ಜನ ರಾಜಕಾರಣಿ ಇದ್ದಾರೆ. ABCDF ಅಂತ 6 ಜನ ಇದ್ದಾರೆ. ಅವರು ಒಂದು ಕಾರ್ಯಕ್ರಮದಲ್ಲಿ ಒಂದು ಸಭೆಯಲ್ಲಿ ಸಾಲಾಗಿ ಕುಳಿತಿದ್ದಾರೆ. ಬಿ ಎಂಬಾತನು F ಮತ್ತು D ಗಳ ನಡುವೆ ಕುಳಿತಿದ್ದಾನೆ. ಇ ಎಂಬಾತನು A ಮತ್ತು C ಗಳ ಮಧ್ಯೆ ಕುಳಿತಿದ್ದಾನೆ. ಎ ಎಂಬಾತನು F ಮತ್ತು D ಯ ಪಕ್ಕದಲ್ಲಿ ಕುಳಿತಿಲ್ಲ. ಸಿ ಎಂಬಾತನು ಡಿ ಎಂಬಾತನ ಪಕ್ಕದಲ್ಲಿ ಕುಳಿತಿಲ್ಲ. ಹಾಗಾದ್ರೆ ಎಫ್ ಎಂಬಾತನು ಯಾರ ನಡುವೆ ಕುಳಿತಿದ್ದಾನೆ? ನೋಡ್ರಿ, ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಇರಲಿ. ಇಲ್ಲಿ ಮೊದಲನೇದು ಏನಂತ ಹೇಳಿದ್ರೆ, ಬಿ ಎಂಬಾತನು ಎಫ್ ಮತ್ತು ಡಿ ಗಳ ನಡುವೆ ಕುಳಿತಿದ್ದಾನೆ. ಎಸ್, ಯಾರು? ಬಿ ಅಂತಕ್ಕಂಥ ವ್ಯಕ್ತಿ. ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಬಿ ಅಂತಕ್ಕಂಥ ವ್ಯಕ್ತಿ ಯಾರ ನಡುವೆ ಕುಳಿತಿದ್ದಾರೆ? ಎಫ್ ಮತ್ತು ಡಿ ಯ ನಡುವೆ, ಎಫ್ ಮತ್ತು ಡಿ ಯ ನಡುವೆ ಕುಳಿತಿದ್ದಾನೆ. ಇದು ಒಂದು ಚಾನ್ಸ್. ಇನ್ನೂ ಒಂದು ಯಾವ್ದ್ರೆ, ಡಿ ಈ ಕಡೆ ಕುಳಿತುಕೊಂಡಿರ್ಬೋದು, ಬಿ ಮಾತ್ರ ಮಿಡಲ್ಲು, ಡಿ ಮತ್ತು ಎಫ್ ನಡುವೆ ಕುಳಿತಿದ್ದಾನೆ. 2 ಚಾನ್ಸಸ್ ಇದಾವೆ. ಬಿ ಮಾತ್ರ ಮಿಡಲ್ ಅಲ್ಲಿ ಇದ್ದಾನೆ. ಹೌದಾ? ಎಫ್ ಮತ್ತು ಡಿ ನಡುವೆ ಬಿ, ಎಫ್ ಮತ್ತು ಡಿ ನಡುವೆ ಬಿ, 2 ಸೇಮೇ ಇದು. ಬಟ್ ಇವರಿಬ್ರು ಆ ಕಡೆ ಕುಳಿತುಕೊಂಡಿರ್ಬೋದು, ಎಡಕ್ಕ ಬಲಕ್ಕ ಕುಳಿತುಕೊಂಡಿರ್ಬೋದು, ಮಿಡಲ್ ಅಲ್ಲಿ ಮಾತ್ರ ಬಿ ಕುಳಿತುಕೊಂಡಿದ್ದಾನೆ. 2 ಚಾನ್ಸಸ್ ಇದಾವೆ ಇಲ್ಲಿ. ನೆಕ್ಸ್ಟ್ ಮುಂದೆ, ಇ ಎಂಬಾತನು ಎ ಮತ್ತು ಸಿ ಗಳ ಮಧ್ಯದಲ್ಲಿ ಕುಳಿತಿದ್ದಾನೆ. ನೋಡ್ರಿ, ಯಾರು? ಇ ಎಂಬಾತನು ಎ ಮತ್ತು ಸಿ ಗಳ ಮಧ್ಯದಲ್ಲಿ. ಇ ಎಂಬಾತನು ಎ ಮತ್ತು ಸಿ ಗಳ ಮಿಡಲ್ ಅಲ್ಲಿ ಕುಳಿತುಕೊಂಡಿದ್ದಾನೆ. ಯಾರು? ಇ ಎಂಬಾತನು. 2 ಚಾನ್ಸ್ ಕೊಡಿ. ಇಲ್ಲಿ ಕೂಡ ಎ ಇಲ್ಲಿ ಈ ಕಡೆ ಕುತ್ಕೊಂಡ್ರೆ ಇಲ್ಲಿ ಈ ಕಡೆ ಕುಳಿತುಕೊಳ್ಬಹುದು, ಸಿ ಈ ಕಡೆ ಕುಳಿತುಕೊಂಡ್ರೆ ಇಲ್ಲಿ ಸಿ ಕುಳಿತುಕೊಳ್ಬಹುದು. ಇಲ್ಲಿ ನೋಡ್ರಿ, ಆಯ್ತು, ಮುಗಿದೋಯ್ತು. 3 ಒಂದ್ ಸೆಟ್ ಕೊಟ್ಟು ಬಿಟ್ರಿ ಇವಾಗೆ. ಆಯ್ತಾ? ಈಗ ನೋಡ್ರಿ, 6 ಜನ ಆದ್ರ ಎ ಬಿ ಸಿ ಡಿ ಇ ಎಫ್, ಎ ಬಿ ಸಿ ಡಿ ಇ ಎಫ್ 6 ಜನ ಆದ್ರು. ಇಲ್ಲಿ 2 ನಮಗೆ ಸ್ಟೇಟ್ಮೆಂಟ್ ಅಲ್ಲಿ 2 ಹೇಳಿಕೆ ಪ್ರಕಾರ ಇವ್ನ ಹಾಕೊಂಡ್ವಿ. ಈಗ ನೋಡ್ರಿ ಮುಂದೆ. ಎಸ್, ಮುಂದೆ ಏನಂತ ಹೇಳಿದ್ರೆ, ಇ ಎಂಬಾತನು ಎ ಮತ್ತು ಸಿ ಗಳ ಮಧ್ಯೆ ಕುಳಿತಿದ್ದಾನೆ. ಎ ಎಂಬಾತನು ಎಫ್ ಮತ್ತು ಡಿ ಯ ಪಕ್ಕದಲ್ಲಿ ಕುಳಿತಿಲ್ಲ. ಎ ಎಂಬಾತನು ಇಲ್ಲಿ ಡಿ ಮತ್ತು ಎಫ್ ನಡುವೆ ಕುಳಿತಿಲ್ಲ ಅಂದಮೇಲೆ ಇಲ್ಲಿ ಡಿ ಪಕ್ಕದಲ್ಲಿ ಕುಳಿತುಕೊಳ್ಬೇಕಾಗತ್ತೆ. ಇದು ಅಲ್ಲ. ಮುಗೀತು. ನೋಡ್ರಿ, ಇಲ್ಲಿ ಎಫ್ ಡಿ ಮತ್ತೆ ಇಲ್ಲಿ ಬರ್ತಾನೆ, ಅಕ್ಕಪಕ್ಕ ಬರ್ತಾನೆ ಇಲ್ಲಿ. ಹಾಗಾದ್ರೆ ಎ ಎಂಬಾತನು ಇಲ್ಲಿ ಕುಳಿತಿಲ್ಲ ಅಂದಮೇಲೆ ಇವನು ಈ ಕಡೆ ಕುಳಿತುಕೊಳ್ತಾನೆ. ಹೌದಾ? ಮುಂದೆ ಏನಂತ ಹೇಳಿದ್ರೆ, ಇದು ಕ್ಲಿಯರ್ ಆಯ್ತಾ? ಇಲ್ಲಿ ಅಕ್ಕಪಕ್ಕ ಬಂತು ತಾನೆ ಇದು. ಎಸ್, ಇಲ್ಲಿ ಇವೆರಡೂ ಬರೋದಲ್ಲ ಅಂದಮೇಲೆ ಇವರಿಬ್ರು ಏನಾಗ್ತಾರೆ? ಈ ಕಡೆ ಹೋಗ್ತಾರೆ. ಇವನು ಏನಾಗ್ತಾನೆ? ಈ ಕಡೆ ಹೋಗ್ತಾನೆ. ಇಲ್ಲಿ ಬರ್ತಕ್ಕಂಥ ಸಿ ಪಕ್ಕದಲ್ಲಿ ಬರ್ತಾನೆ. ಇಲ್ಲಿ ಡಿ ಮತ್ತು ಎಫ್ ಇಬ್ಬರಲ್ಲಿ ಒಬ್ರು ಬರಬೇಕು. ಡಿ ಮತ್ತು ಎಫ್ ಪಕ್ಕದಲ್ಲಿ ಕುಳಿತಾ ಇಲ್ಲ ಅಂತ ಅವನು. ಯಾರು? ಎ. ಡಿ ಮತ್ತು ಎಫ್ ಪಕ್ಕದಲ್ಲಿ ಕುಳಿತಲ್ಲ ಮೇಲೆ ಡಿ ದ ಪ್ಲೇಸ್ ಏನಾಗುತ್ತೆ? ಈ ಕಡೆ ಹೋಗುತ್ತೆ. ಸಿ ದ ಪ್ಲೇಸ್ ಈ ಕಡೆ ಬರುತ್ತೆ. ಈಗ ಮುಂದೆ ನೋಡ್ರಿ, ಸಿ ಎಂಬಾತನು ಡಿ ಎಂಬಾತನ ಪಕ್ಕದಲ್ಲಿ ಕುಳಿತಿಲ್ಲ. ನೋಡ್ರಿ, ಇವರಿಬ್ಬರು ಕುಳಿತಿದ ಮೇಲೆ ಸಿ ಇವನ್ ಪಕ್ಕದಲ್ಲಿ ಕುಳಿತಿಲ್ಲ ಅಂದ್ಮೇಲೆ ಹಾಗಾದ್ರೆ ಸಿ ಕುಳಿತಿರ್ತಕ್ಕಂಥದ್ದು ಎಫ್ ಪಕ್ಕದಲ್ಲಿ. ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಆಗುತ್ತೆ. ಇದು ರೈಟ್ ಆಗಿರ್ತಕ್ಕಂಥ ಅವ್ರು ಕುಳಿತುಕೊಂಡಿರ್ತಕ್ಕಂಥದ್ದು ಪದ್ಧತಿ. ಈ ಮುಂದೆ ಏನಂತ ಹೇಳಿದ್ದಾರೆ? ಕುಳಿತಿಲ್ಲ. ಹೀಗಿದ್ದಾಗ ಎಫ್ ಎಂಬಾತನು ಯಾರ ನಡುವೆ ಕುಳಿತಿದ್ದಾನೆ? ಈಗ ಎಫ್ ಎಂಬಾತನು ಯಾರ ನಡುವೆ ಕುಳಿತಿದ್ದಾನೆ? ಬಿ ಮತ್ತು ಸಿ ನಡುವೆ ಕುಳಿತಿದ್ದಾನೆ. ಈಸ್ ರೈಟ್ ಆನ್ಸರ್. ಆಯ್ಕೆಲಿದನ ಬಿ ಮತ್ತು ಸಿ. ಎಸ್, ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಇಲ್ಲಿ ಎ ಒಂದು ಕ್ಲೂ ಇದೆ, ಒಂದು ಸಾಕು ನಮ್ಗೆ. ಎ ಎಂಬಾತನು ಡಿ ಮತ್ತು ಎಫ್ ನಡುವೆ ಕುಳಿತಿಲ್ಲ ಅಂದ್ಮೇಲೆ ಎ ಆ ಕಡೆ ಹೋಗಿಬಿಡ್ತಾನೆ, ಸಿ ಈ ಕಡೆ ಬರ್ತಾನೆ. ಸಿ ಡಿ ಪಕ್ಕದಲ್ಲಿ ಕುಳಿತಿಲ್ಲ ಅಂದ್ಮೇಲೆ ಉಳಿದಿರ್ತಕ್ಕಂಥ ಯಾರು? ಎಫ್ ಒಬ್ಬನೇ ಎಫ್ ಪಕ್ಕದಲ್ಲಿ ಕುಳಿತಾನೆ. ಹಾಗಾದ್ರೆ ಎಫ್ ಯಾರ ಮಿಡಲ್ ಕುಳಿತಾನೆ? ಬಿ ಮತ್ತು ಸಿ ಮಿಡಲ್ ಅಲ್ಲಿ ಕುಳಿತುಕೊಂಡಿದ್ದಾನೆ. ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 12. ಈ ಕೆಳಗಿನವುಗಳಲ್ಲಿ ಕಾಣೆಯಾದ ಸಂಖ್ಯೆಯನ್ನ ಕಂಡು ಹಿಡಿಯಿರಿ. ನೋಡ್ರಿ, 25, 225, 625, 1225, 2020. ಇಲ್ಲಿ ಕಾಣೆಯಾಗಿದೆ ಯಾವ ಸಂಖ್ಯೆ ಇದೆ? ಈ ಸಂಖ್ಯೆಗಳನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವೆಲ್ಲ ವರ್ಗ ಸಂಖ್ಯೆಗಳು.
ಹಾಗಾದ್ರೆ ಇಲ್ಲೆಲ್ಲ ಸಾಮ್ಯತೆ ಇದೆ, 25 25 25 25 ಸಾಮ್ಯ ಎಲ್ಲವೂ ಕಡೆ ಒಂದೇ ಇದೆ. ಹಾಗಾದ್ರೆ ಇವು ಯಾವುದರ ವರ್ಗ ಸಂಖ್ಯೆಗಳಂತ ಗೊತ್ತಾಗ್ಬಿಡುತ್ತೆ, ಇವುಗಳ ವರ್ಗಮೂಲ ಯಾವುದು ಅಂತೇಳಿ ಗೊತ್ತಾಗ್ಬಿಡುತ್ತೆ. ಯಾವುದು ಅಂತಂದಾಗ ಸಂಖ್ಯೆ ಕೊನೆಗೆ 5 ಇರ್ತಕ್ಕಂಥ ಸಂಖ್ಯೆಗಳು ಯಾವುದು, ಅವುಗಳ ವರ್ಗ ಸಂಖ್ಯೆಗಳಿವು. 5 ಅಂತಂದ್ರೆ 5, 15, 25, 35, 45, 55, 65 ಈ ರೀತಿಯಾಗಿದಲ್ಲ ಇವುಗಳ ವರ್ಗ ಸಂಖ್ಯೆಗಳಿವು. ಹೆಂಗೆ ನೋಡ್ರಿ, 5 5 25, 5 5 ಎಷ್ಟಾಗುತ್ತೆ 25. ನೆಕ್ಸ್ಟ್ 15 15 225. ಹೆಂಗೆ ಸರಿ ಹಿಂಗೆ ಹಚ್ಕೊಳ್ತೀರಿ? ಇಲ್ಲಿ ನೋಡ್ರಿ 25 25 625. ನೆಕ್ಸ್ಟ್ 35 35 1225. 45 45 20 25. 35 55 55 30 35. ನೆಕ್ಸ್ಟ್ 65 ಅಲ್ಲ ಸರ್, 65 65 6 42 42 25. ನೋಡ್ರಿ ಇವು ಸಂಖ್ಯೆ ಎಷ್ಟು ಈಸಿಯಾಗಿ ಹಚ್ಕೊಳ್ಬೋದು ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ ಯಾವುದೇ ಸಂಖ್ಯೆ ಕೊಡ್ಲಿ, ಈಗ ಇಲ್ಲಿ ನಾನು 45 ಅಂತ ಇದ್ಕೊಟ್ಟು 45ರ ವರ್ಗ ಸಂಖ್ಯೆ ವರ್ಗಮೂಲ ಸಂಖ್ಯೆ ಏನಾಗ್ತಂದಾಗ ಇಲ್ಲಿ ಕೊನೆಗೆ 5 ಇದೆಲ್ಲ 5 5 25 ಅಂತ ಕೊನೆಗೆ ಬಂದ್ಬಿಡುತ್ತೆ. ಆದ್ರೆ ಇಲ್ಲಿ ಮೊದಲು ಇರ್ತಕ್ಕಂಥ 2 ಡಿಜಿಟ್ ಯಾವ ಹಚ್ಕೊಳ್ಬೇಕಂದ್ರೆ ಇಲ್ಲಿ 4 ಇದೆ. 4 ಆದ ನಂತರ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು 5. ಈ 5 ಅಲ್ಲ, 4 ಆದ ನಂತರ 5 ಬರ್ತಾನೆ, 4 5 20. ಹಾಗಾದ್ರೆ ಇಲ್ಲಿ 20 ಹಚ್ಕೊಂಡ್ಬಿಟ್ರೆ 2025 ಇದು 45ರ ವರ್ಗ ಸಂಖ್ಯೆ. ಈಗ ಇಲ್ಲೇ ಈ ಸಂಖ್ಯೆ ಬರಬೇಕು 55ರ ವರ್ಗ ಸಂಖ್ಯೆ. ಇಲ್ಲಿ 5 ಇದೆ ತಾನೆ, 25 ಹಚ್ಕೊಂಡ್ಬಿಡ್ತೀವಿ ನಾವು. ಇಲ್ಲಿ ಮೊದಲು 2 ಡಿಜಿಟ್ ಯಾವ ಹಚ್ಕೊಳ್ಬೇಕಂದ್ರೆ 5 ಇದೆಲ್ಲ ಇಲ್ಲಿ ಸಂಖ್ಯೆ, 5ರ ಮುಂದಿನ ಸಂಖ್ಯೆ ಏನು 6. ಹಾಗಾದ್ರೆ 5 6 ಎಷ್ಟು 30. ಹಾಗಾದ್ರೆ 30 25 3025 ಏನಾಗುತ್ತೆ, ಇಲ್ಲಿ ಬರ್ತಕ್ಕಂಥ ಸಂಖ್ಯೆ 3025. 55ರ ವರ್ಗ ಸಂಖ್ಯೆ ಇಲ್ಲಿ ಬರುತ್ತೆ, ಹೌದು ತಾನೆ? 50ರ ವರ್ಗ ಸಂಖ್ಯೆ 30 25 3025 ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದಾದ್ರೂ ಇಲ್ಲಿ 620 ಇದೆ. ಎಸ್ ಇಲ್ಲಿ ನೋಡ್ರಿ, ಇದು 5 25 ಹಚ್ಕೊಂಡ್ಬಿಟ್ವಿ. ಇಲ್ಲಿ 2 ಇದೆ, 2ರ ಮುಂದಿನ ಸಂಖ್ಯೆ ಏನು 3. 2 3 6. ಇಲ್ಲಿದೆ 5 5 25 ಬಂತು. ಇಲ್ಲಿ 1 ಇದೆ, 1ರ ಮುಂದಿನ ಸಂಖ್ಯೆ ಏನು 2. 1 2 2. ನೋಡ್ರಿ ಈ ರೀತಿಯಾಗಿ ಇಲ್ಲಿ 6. ನೆಕ್ಸ್ಟ್ ಯಾವ್ದಾದ್ರು 85 ಅಂತ ಇದೊಳ್ಳಿ 85. ಈ 5ಕ್ಕೆ 5 5 25 ಅಂತ ಹಚ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ 8. 8ರ ಮುಂದಿನ ಸಂಖ್ಯೆ 9. 8 9 72. ಹಾಗಾದ್ರೆ 7225 85ರ ವರ್ಗ ಸಂಖ್ಯೆ. ಹೌದಾ? ಅಷ್ಟು ಈಸಿಯಾಗಿ ನಾವು ಲೆಕ್ಕಗಳನ್ನು ಇವುಗಳ ವರ್ಗಮೂಲಗಳನ್ನು ಗೊತ್ತು ಮಾಡ್ಕೊಳ್ಬೋದು ನಾವು. ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ 13. ಎಗೆ ಬಿಯ 2ರಷ್ಟು ವಯಸ್ಸಾಗಿದೆ, ಸಿಯ ವಯಸ್ಸು ಎಯ ವಯಸ್ಸು ಮತ್ತು ಬಿಯ ವಯಸ್ಸಿನ ಒಟ್ಟು ಮೊತ್ತಕ್ಕಿಂತ 2 ಪಟ್ಟು ವಯಸ್ಸಾಗಿದೆ. 10 ವರ್ಷಗಳ ನಂತರ 3 ಜನರ ವಯಸ್ಸಿನ ಮೊತ್ತ 120. ಆದರೆ ಏನ ವಯಸ್ಸು ಎಷ್ಟು? ನೋಡ್ರಿ ಇಲ್ಲಿ ಎ ಮತ್ತು ಬಿ ಮತ್ತು ಸಿ ಅಂತಕ್ಕಂಥ 3 ವ್ಯಕ್ತಿಗಳು ಇದ್ದಾರೆ. ಇಲ್ಲಿ ಮೊದಲ ಸ್ಟೇಟ್ಮೆಂಟ್ ಅಲ್ಲಿ ಏನಂದ್ರೆ ಎಯ ವಯಸ್ಸು ಬಿಯ 2ರಷ್ಟು ಇದೆ. ಎಯ ವಯಸ್ಸು ಬಿಯ 2ರಷ್ಟು, ಎ ವಯಸ್ಸು ಬಿಯ 2ರಷ್ಟು, ಇವಂದು 1ರಷ್ಟು ಇದ್ರೆ ಇವಂದು 2ರಷ್ಟು ಇರುತ್ತೆ. ಹೌದಾ? ಇಲ್ಲಿ ನಮಗೆ ಮುಂದೆ ಏನಂತ ಹೇಳಿದ್ರೆ ನೋಡ್ರಿ, ಸಿಯ ವಯಸ್ಸು ಎಯ ವಯಸ್ಸು ಮತ್ತು ಬಿಯ ವಯಸ್ಸಿನ ಒಟ್ಟು ಮೊತ್ತದ 2ರಷ್ಟು ಅಂತ ಹೇಳಿದ್ರೆ ಅಂದ್ರೆ ಇವರಿಬ್ಬರನ್ನು ಕೂಡಿಸ್ಕೊಂಡು 2 ಪಟ್ಟು ಸಿಯ ವಯಸ್ಸು ಐತಂತೆ. ಹಾಗಾದ್ರೆ ನಾನು ಎಕ್ಸ್ ಅಂತ ತೆಗೆದುಕೊಳ್ತೀನಿ. ಇವೊಂದು ಎಕ್ಸ್ ಆದ್ರೆ ಡಬಲ್ ಒಂದು 2x. ಇವನ ವಯಸ್ಸು ಎಷ್ಟಾಗುತ್ತೆ? ಇವೆರಡೂ ಕೂಡಿಸ್ಕೊಂಡ್ರೆ 2 ಪಟ್ಟು ಕೂಡಿಸಿದ್ರೆ ಎಷ್ಟಾಗುತ್ತೆ? 2x ಇದೊಂದು ಎಕ್ಸ್ 3x. ಈ 3x 2 ಪಟ್ಟು ಆಗುತ್ತಂತೆ ಸಿಯ ವಯಸ್ಸು. ಪ್ರೆಸೆಂಟ್ ಇದು ಪ್ರೆಸೆಂಟ್. ಹೌದಾ? ಮುಂದೆ ಏನಂತಾರೆ 10 ವರ್ಷದ ನಂತರ. 10 ವರ್ಷದ ನಂತರ ಅಂದ್ರಾಗ ಇವನಿಗೆ 10 ವರ್ಷ, ಇವನಿಗೆ 10 ವರ್ಷ, ಇವನಿಗೆ 10 ವರ್ಷ, ಅವಾಗ ಎಷ್ಟಾಗುತ್ತಂತೆ 120 ವರ್ಷ ಆಗುತ್ತಂತೆ. ಅವ್ರು ಹೇಳಿದ್ದಾರೆ 10 ವರ್ಷದ ನಂತರ. ಈಗ ಪ್ರೆಸೆಂಟ್ ಇದೇನಿದು ಪ್ರೆಸೆಂಟ್ ಏಜ್. ಆದ್ರೆ ಇವನು 10 ವರ್ಷ ಆದ್ಮೇಲೆ, ಇವನು 10 ವರ್ಷ ಆದ್ಮೇಲೆ, ಇವನು 10 ವರ್ಷ ಆದ್ಮೇಲೆ 120 ವರ್ಷ ಆಗುತ್ತಂತೆ. ಅದಾಗ್ಲಿ. ಈಗ ಪ್ರೆಸೆಂಟ್ ಎಷ್ಟಾಗುತ್ತೆ? 120 ವರ್ಷ 10 ವರ್ಷ ಆದ ನಂತರ ಈ ಪ್ರೆಸೆಂಟ್ ಎಷ್ಟಿರುತ್ತೆ? ಈ 10 ಈ 10 ಈ 10 ಮೂವರ್ದು ಮೈನಸ್ ಮಾಡಿಬಿಡೋಣ. -30 ಆದ್ರೆ ಎಷ್ಟಾಗುತ್ತೆ? 90. ಇವಂದು 10 ಮೈನಸ್, ಇವಂದು 10 ಮೈನಸ್, ಇವಂದು 10 30 ಆದ್ರೆ 90 ವರ್ಷ ಏನಾಗುತ್ತೆ? ಪ್ರೆಸೆಂಟ್ ಆಗುತ್ತೆ. ಹಾಗಾದ್ರೆ ಪ್ರೆಸೆಂಟ್ ಇವಂದು 2ರಷ್ಟು ಇದೆ, ಇವಂದು 1ರಷ್ಟು ಇದೆ, ಈಗ ಇವ್ರದ್ದು 3ರಷ್ಟು, ಇವರಿಬ್ರು ಕೂಡಿಸಿ 2ರಷ್ಟು ಇದೆ ತಾನೆ. ಹಾಗಾದ್ರೆ ಇವೆಲ್ಲವನ್ನು ಕೂಡಿಸಿದ್ರೆ 90 ವರ್ಷ ಆಗುತ್ತೆ. ಪ್ರೆಸೆಂಟ್ ಏಜ್. ಕ್ಲಿಯರ್ ಆಯ್ತಾ ಇದು? ಈಗ ನೋಡ್ರಿ 2x ಮೆಥಡ್ ಅಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಗೆ ಆಪ್ಷನ್ ವೆರಿಫೈ ಕೂಡ ಮಾಡ್ಬೋದು. x 2 3 6x = 90.
2 ಎಕ್ಸು ಇದೊಂದು ಎಕ್ಸ್, 3 ಎಕ್ಸು, 3 ಎಕ್ಸ್ ಇದೊಂದು 6 ಎಕ್ಸು, 9 ಎಕ್ಸು ಇಸ್ ಈಕ್ವಲ್ ಟು 90. 9 ಒಂದಲೆ 9 ಹತ್ತಲೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು? 90 ಬಂತು. ಎಕ್ಸ್ ಅಂದರೆ ಯಾರು ಇಲ್ಲಿ? ಬಿ ಯ ವಯಸ್ಸು 10. ಬಿ ಯ ವಯಸ್ಸು ಎಷ್ಟು? 10 ವರ್ಷ. ಇವಂದು 2ರಷ್ಟು ಅಂದಾಗ ಇವಂದು ಎಷ್ಟಾಗುತ್ತೆ? 20 ವರ್ಷ ಆಗುತ್ತೆ. ಇವರಿಬ್ಬರೂ ಕೂಡಿಸ್ಕೊಂಡು 30, ಇದರ 2 ಪಟ್ಟು ಅಂದ್ರೆ ಎಷ್ಟಾಗುತ್ತೆ? 30ರ 2 ಪಟ್ಟು 60 ವರ್ಷ ಆಗುತ್ತೆ. ನೋಡ್ರಿ, ಎದ್ದು 20 ವರ್ಷ, ಬಿದ್ದು 10 ವರ್ಷ, ಸಿ ಇದ್ದು 60 ವರ್ಷ. ನೋಡ್ರಿ, ಇವಂದು 2 ಪಟ್ಟು ಆಯ್ತಾ? ಎಸ್, ಇವರಿಬ್ರು ಕುಡಿಗೆ 30, ಅದರ 2 ಪಟ್ಟು ಆಯ್ತಾ? ಕೂಡಿಸ್ಕೊಳ್ರಿ, 60 ಆಯ್ತಾ? 90 ಆಯ್ತಾ? ನೋಡ್ರಿ, 90 ಆಯ್ತು. ಹೌದು ತಾನೆ? 20, 30, 69. 10 ವರ್ಷ ಆದಂತ 120 ಆಗುತ್ತೆ. 10 ವರ್ಷ ಆದಂತ ನಿಮ್ಗೆ ಎಷ್ಟಾಗುತ್ತೆ? 30 ಆಗುತ್ತೆ. 10 ವರ್ಷ ಆದಂತ ನಿಮ್ಗೆ 20 ಆಗುತ್ತೆ. 10 ವರ್ಷ ಆದಂತ ನಿಮ್ಗೆ 70 ಆಗುತ್ತೆ. ನೋಡ್ರಿ, 120 ಆಗುತ್ತಿಲ್ಲ? 70 ಒಂದು 30, 100, ಇದು ಒಂದು 20, 120 ಆಗುತ್ತೆ. ಹೌದಾ? ದ ರೈಟ್ ಆನ್ಸರ್. ಈಗ ಏನು ಕ್ವಶನ್ ಏನಾದ್ರು ಕೇಳೋಣ? ಎಸ್. ಹಾಗಾದ್ರೆ ಏನ ವಯಸ್ಸು ಎಷ್ಟು? ಈಗ 20 ವರ್ಷ ಇಸ್ ರೈಟ್ ಆನ್ಸರ್. ಆಯ್ಕೆ 3. ಹೌದಾ? ಆಪ್ಷನ್ ವೆರಿಫೈ ಕೂಡ ಮಾಡ್ಕೊಳ್ಬಹುದು. 20 ಒಂದೇ ಆಯ್ಕೆ ನೋಡ್ಕೊಳ್ಬೇಕು. ಆಪ್ಷನ್ ವೆರಿಫೈ ಮಾಡೋದು ಹೆಂಗ? ಇಲ್ಲಿ ಏನ ವಯಸ್ಸು ಅಂತ ಕೇಳಿದ್ರೆ, ಏನ ವಯಸ್ಸು ಆಯ್ಕೆ 1ರಲ್ಲಿ 10. ಇದರ ಅರ್ಧ ಎಷ್ಟಾಗುತ್ತೆ? 5 ಆಗುತ್ತೆ. ಈಗ ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ? 15. 15ರ 2 ಪಟ್ಟು ಅದ್ರ ಎಷ್ಟಾಗುತ್ತೆ? 30 ಆಗುತ್ತೆ. ಇವು 3 ಕೂಡಿಸಿದ್ರೆ 90 ಆಗಬೇಕು ನಮಗೆ. ಪ್ರೆಸೆಂಟ್ ಆಗುತ್ತೆ ನೋಡ್ರಿ? ಆಗಲ್ಲ, 45 ಆಗುತ್ತೆ. ಹೌದಾನೆ? ಹಾಗಾದ್ರೆ ಆಯ್ಕೆ 1 ಅಲ್ಲ. ಅವಾಗ ಆಯ್ಕೆ 2ಕ್ಕೆ ಹೋಗ್ತೀವಿ ನಾವು. 20 ಅಂತಿದ, 20ರ ಅರ್ಧ. ಹೌದು ತಾನೆ? ಅರ್ಧ ಇದಷ್ಟು ಇದ್ದಾನೆ 10. ಇವರಿಬ್ರು ಕೂಡಿಸ್ಕೊಂಡ್ರೆ ಡಬಲ್ 30 ಆಗುತ್ತೆ. ಡಬಲ್ ಅಂದ್ರೆ 60 ಆಗುತ್ತೆ. ಇವೆಲ್ಲ ಕೂಡಿಸಿದ್ರೆ ಎಷ್ಟಾಗುತ್ತೆ? 90 ಆಗುತ್ತಾ? 90 ಆಗುತ್ತೆ ಅಂದಮೇಲೆ ಆಯ್ಕೆ 20 ಕರೆಕ್ಟ್ ಆಗಿರ್ತಕ್ಕಂಥ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ವೆರಿಫೈ ಕೂಡ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 14. ಹಳ್ಳಿ ಕ್ಯೂ ಹಳ್ಳಿ ಪಿಯ ಉತ್ತರದಲ್ಲಿದೆ. ಹಳ್ಳಿ ಆರ್ ಹಳ್ಳಿ ಕ್ಯೂನ ಪೂರ್ವದಲ್ಲಿದೆ. ಹಳ್ಳಿ ಎಸ್ ಯು ಹಳ್ಳಿ ಪಿಯ ಎಡಭಾಗಕ್ಕಿದೆ. ಆರ್ ಹಳ್ಳಿಗೆ ಸಂಬಂಧಿಸಿದಂತೆ ಹಳ್ಳಿ ಎಸ್ ನ ಸ್ಥಾನ ಯಾವುದು? ನೋಡ್ರಿ, ಡೈರೆಕ್ಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್. ನಮಗೆ 8 ದಿಕ್ಕುಗಳ ಬಗ್ಗೆ ಗೊತ್ತು, 4 ಉಪದಿಕ್ಕು ಮತ್ತು 4 ಮುಖ್ಯ ದಿಕ್ಕುಗಳ ಬಗ್ಗೆ ಊ ಈ ಪು ಆದ ನೈಪವ್ ಅಂತ ಹೇಳಿ. ಎಸ್, ಇಲ್ಲಿ ಒಂದೇ ದಿನತೆ ಹಳ್ಳಿ ಕ್ಯೂ ಹಳ್ಳಿ ಪಿಯ ಉತ್ತರಕ್ಕಿದೆ. ಇಲ್ಲಿ ಪಿ ಅಂತದೆ, ಪಿ ಅಂತಕ್ಕಂಥ ಒಂದು ಹಳ್ಳಿ ಇದೆ. ಈ ಪಿ ಹಳ್ಳಿಯ ಉತ್ತರ, ಪಿ ಹಳ್ಳಿಯ ಉತ್ತರ ಅಂದ್ರೆ ಮೇಲೆ. ಇಲ್ಲಿ ಯಾವುದಿದೆ? ಕ್ಯೂ ಹಳ್ಳಿ ಇದೆ. ನೋಡ್ರಿ, ಪಿಯ ಉತ್ತರಕ್ಕೆ ಯಾವುದಿದೆ? ಕ್ಯೂ ಇದೆ. ಉತ್ತರ ತಾನೇ ಇದು? ಎಸ್, ಉತ್ತರಕ್ಕೆ ಕ್ಯೂ ಇದೆ. ಒಂದನೇ ಸ್ಟೇಟ್ಮೆಂಟ್ ಮುಗೀತು. ನೆಕ್ಸ್ಟ್, ಹಳ್ಳಿ ಆರ್ ಕ್ಯೂವನ ಪೂರ್ವದಲ್ಲಿದೆ. ನೋಡ್ರಿ, ಕ್ಯೂವನ ಪೂರ್ವ ಅಂದ್ರೆ ಈ ಕಡೆ. ಕ್ಯೂವನ ಪೂರ್ವಕ್ಕೆ ಯಾವುದಿದೆ? ಆರ್ ಹಳ್ಳಿ ಇದೆ. ನೋಡ್ರಿ, ಕ್ಯೂವನ ಪೂರ್ವಕ್ಕೆ ಆರ್ ಹಳ್ಳಿ ಇದೆ. ನೆಕ್ಸ್ಟ್, ಹಳ್ಳಿ ಎಸ್ ಹಳ್ಳಿ ಪಿ ನ ಎಡಭಾಗಕ್ಕಿದೆ. ಪಿ ಇಲ್ಲಿದೆ. ಪಿ ನ ಎಡಭಾಗ ಅಂದ್ರೆ ಈ ಕಡೆ. ನೋಡ್ರಿ, ಯಾವಾಗಲೂ ಉತ್ತರಕ್ಕೆ ಮುಖ ಮಾಡಿದ್ರೆ ಇದು ರೈಟ್ ಇರುತ್ತೆ, ಇದು ಲೆಫ್ಟ್ ಇರುತ್ತೆ. ಎಡಭಾಗ ಅಂದ್ರೆ ಈ ಕಡೆ. ಯಾವುದಿದೆ? ಹಳ್ಳಿ ಎಸ್ ಇದೆ. ಹಳ್ಳಿ ಎಸ್ ಈ ಕಡೆ ಇದೆ, ಪಿ ನ ಎಡಭಾಗಕ್ಕಿದೆ. ಎಸ್. ಆರ್ ಹಳ್ಳಿಗೆ ಸಂಬಂಧಿಸಿದಂತೆ ಹಳ್ಳಿ ಎಸ್ ನ ಸ್ಥಾನ ಯಾವುದು? ಆರ್ಗೆ ಸಂಬಂಧಿಸಿದಂತೆ ಎಸ್ ನ ಸ್ಥಾನ ಯಾವುದು? ನೋಡ್ರಿ, ಇದು ಉತ್ತರಕ್ಕೆ. ಆರ್ಗೆ ಸಂಬಂಧಿಸಿದಂತೆ ಎಸ್ ಯಾವ ಕಡೆಗಿದ್ದಾನೆ? ಈ ಕಡೆ ತಾನೆ, ಈ ಕಡೆ ತಾನೇ ಇರೋದು. ಎಸ್, ಹಾಗಾದ್ರೆ ಯಾವುದು? ಇದು ನೈಋತ್ಯಗಿದ್ದಾನೆ. ರೈಟ್ ಆನ್ಸರ್ ಆಗುತ್ತೆ. ಎಸ್ ಅನ್ನ ಸ್ಥಾನ ಕೇಳಿದರೆ ಆರ್ಗೆ ಸಂಬಂಧಿಸಿದಂತೆ, ಹಾಗಾದ್ರೆ ಈ ಕಡೆ ದಿಕ್ಕು ಯಾವುದು ಬರುತ್ತೆ? ಈ ಕಡೆ ನೈಋತ್ಯ ದಿಕ್ಕಿಗಿದೆ. ರೈಟ್ ಆನ್ಸರ್ ಆಗುತ್ತೆ. ಸಿಂಪಲ್ ಆಗಿ ಆಯ್ಕೆ ಇದೆನಾ? ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 15. ಒಬ್ಬ ವ್ಯಕ್ತಿಯು ಉತ್ತರ ದಿಕ್ಕಿನ ಕಡೆಗೆ 15 ಕಿಲೋಮೀಟರ್ ದೂರನ ಚಲಾಯಿಸುತ್ತಾನೆ. ಪಶ್ಚಿಮಕ್ಕೆ ತಿರುಗಿ 5 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ನಂತರ ಅವನ ಎಡಕ್ಕೆ ತಿರುಗಿ 20 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ಮುಂದುವರೆದು ತನ್ನ ಎಡಕ್ಕೆ 5 ಕಿಲೋಮೀಟರ್ ಪ್ರಯಾಣಿಸಿ ತನ್ನ ಮೂಲ ಸ್ಥಳ ತಲುಪಲು ಅವನು ಕ್ರಮಿಸಬೇಕಾದ ದೂರ ಎಷ್ಟು? ನೋಡ್ರಿ, ಈಗ ಇದು ಕೂಡ ಡೈರೆಕ್ಷನ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್. ತುಂಬಾ ಈಸಿ ಆಗಿದೆ. ಇದು ಮೂಲ ಸ್ಥಾನ, ಸ್ಟಾರ್ಟಿಂಗ್ ಪಾಯಿಂಟ್. ಹೌದಾ? ಇದೇನು ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಅವನು ಹೋಗ್ತಾ ಇದ್ದಾನೆ ಉತ್ತರದ ಕಡೆಗೆ. ಉತ್ತರದ ಮೇಲೆ ನೋಡ್ರಿ, ಉತ್ತರದ ಕಡೆಗೆ ಎಷ್ಟು ಹೋಗ್ತಾನೆ ಅಂತೆ? 15 ಕಿಲೋಮೀಟರ್ ಹೋಗ್ತಾ ಇದ್ದಾನೆ. ನೋಡ್ರಿ, ಇಲ್ಲಿಗೆ ಎಷ್ಟಾಯ್ತು? 15 ಕಿಲೋಮೀಟರ್ ಉತ್ತರದ ಕಡೆಗೆ ಹೋಗಿ ಇಲ್ಲಿ ನಿಂತ್ಕೊಳ್ತಾನೆ. ಹೌದಾ? 15 ಕಿಲೋಮೀಟರ್ ನಿಂತ್ಕೊಂಡ. ಚಲಾಯಿಸ್ತಾನೆ. ಪಶ್ಚಿಮಕ್ಕೆ ತಿರುಗಿ 5 ಕಿಲೋಮೀಟರ್. ಪಶ್ಚಿಮ ಅಂದ್ರೆ ಯಾವ ಕಡೆ? ನೋಡ್ರಿ, ಇಲ್ಲಿ ಬಂದ. ಪಶ್ಚಿಮ ಅಂದ್ರೆ ಈ ಕಡೆ, ಎಡಗಡೆ, ಪೂರ್ವ ಪಶ್ಚಿಮ. ಎಡಗಡೆಗೆ ತಿರುಗಿ 5 ಕಿಲೋಮೀಟರ್ ಬರ್ತಾನೆ. ಸಾಕಿಲ್ಲಿಗೆ. ಹೌದಾ? ಅದ್ರ 3 ಪಟ್ಟು ಆಗ್ತಾನೆ. ಎಸ್, ಇಲ್ಲಿ ಬಂದು ಎಡಗಡೆಗೆ ತಿರುಗಿ 5 ಕಿಲೋಮೀಟರ್ ಬಂದು ನಿಂತ್ಕೊಂಡ.
ನೆಕ್ಸ್ಟ್ ಏನು ಮಾಡಿದೆ ನೋಡ್ರಿ, 5 ಕಿಲೋಮೀಟರ್ ಚಲಾಯಿಸಿದ ನಂತರ ಅವನ ಎಡಕ್ಕೆ ತಿರುಗಿ 20 ಕಿಲೋಮೀಟರ್. ನೋಡಿ, ಈ ಕಡೆ ಹೋಗ್ತಕ್ಕಂಥ ವ್ಯಕ್ತಿಯ ಪೂರ್ವಕ್ಕೆ ಪಶ್ಚಿಮಕ್ಕೆ ಅಭಿಮುಖವಾಗಿ ಹೋಗ್ತಕ್ಕಂಥ ವ್ಯಕ್ತಿಯು ಬಲಗಡೆಗೆ, ಮೇಲೆ ಉತ್ತರಕ್ಕೆ ಹೋದ್ರೆ ಬಲಗಡೆ ಇರುತ್ತೆ, ಎಡಗಡೆಗೆ ಅಂದ್ರೆ ದಕ್ಷಿಣದ ಕಡೆಗೆ, ಎಡ ಈ ಕಡೆ ಇರುತ್ತೆ, ಲೆಫ್ಟ್ ರೈಟ್ ಈ ಕಡೆ ಇರುತ್ತೆ, ಎಡಗಡೆಗೆ ತಿರುಗ್ತಾನಂದ್ರೆ ಈ ಕಡೆ ತಿರುಗ್ತಾ ಇದ್ದಾನೆ. ಈ ಕಡೆ ತಿರುಗಿ ಎಷ್ಟು ಹೋಗ್ತಾನಂತೆ, 20 ಕಿಲೋಮೀಟರ್. 20 ಕಿಲೋಮೀಟರ್ ಇದ್ರ ನೇರವಾಗಿ ಬಂದ್ರೆ ಇಲ್ಲಿಗೆ ಎಷ್ಟಾಯ್ತು, 15 ಆಯ್ತು. ಇನ್ನು ಎಷ್ಟು, ಇನ್ನು 5 ಕಿಲೋಮೀಟರ್. ನೋಡ್ರಿ, ಇಲ್ಲಿದ್ದಿಲ್ಲಿಗೆ ಎಷ್ಟಾಯ್ತು, ಈಗ ಟೋಟಲ್ 20 ಕಿಲೋಮೀಟರ್ ಆಯ್ತು. ಇದೆಷ್ಟಾಯ್ತು, ಇಲ್ಲಿಂದ ಇಲ್ಲಿಗೆ 15, ಇದೆಷ್ಟಾಯ್ತು 5 ಆಯ್ತಾ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 5, ಇಲ್ಲಿ ಎಷ್ಟಿದೆ ಅಷ್ಟೇ ಇರುತ್ತೆ, ಇಲ್ಲಿ 5 ಕಿಲೋಮೀಟರ್ ಮುಗಿತಾ. ಎಸ್, ನಂತರ ಎಡಕ್ಕೆ ತಿರುಗಿ 5 ಕಿಲೋಮೀಟರ್. ನಂತರ ನೋಡಿ, ಹಿಂಗೆ ಹೋಗ್ತಾ ದಕ್ಷಿಣಕ್ಕೆ ಮುಖ ಮಾಡಿ ಹೋಗ್ತಾ ಇದ್ರೆ ಎಡಗಡೆ ಈ ಕಡೆ ಇರುತ್ತೆ, ಹಾಗಾದ್ರೆ ಈ ಕಡೆ ತಿರುಗಿ 5 ಕಿಲೋಮೀಟರ್ ಹೋಗ್ತಾ ಇದ್ದಾನಂತೆ. ಹಾಗಾದ್ರೆ ಇಲ್ಲಿ ಎಷ್ಟಿದೆ, ಇಲ್ಲಿ ಕೂಡ ಅಷ್ಟೇ ಇರುತ್ತೆ. ಇಲ್ಲಿ ಬಂದು ನಿಂತ್ಕೊಂಡೆ 5 ಕಿಲೋಮೀಟರ್ ಬಂದು ಕ್ರಮಿಸಿ ಇಲ್ಲಿ ನಿಂತ್ಕೊಂಡ. ಇದು ಎಂಡಿಂಗ್ ಪಾಯಿಂಟ್, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಹೌದಾ. ಈಗ ನೋಡ್ರಿ, ಈಗ ಅವನು ತನ್ನ ಮೂಲ ಸ್ಥಳ ತಲುಪಲು ಎಷ್ಟು ಕ್ರಮಿಸಬೇಕು, ಈ ಮೂಲ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಎಷ್ಟು ದೂರ ಹೋಗಬೇಕು, 5 ಕಿಲೋಮೀಟರ್ ತಾನು ಇಲ್ಲಿರ್ತಕ್ಕಂಥದ್ದು. ಹಾಗಾದ್ರೆ ಎಷ್ಟು ದೂರ ಹೋಗ್ಬೇಕು, 5 ಕಿಲೋಮೀಟರ್ ಹೋಗ್ಬೇಕು. ರೈಟ್ ಆನ್ಸರ್. ಯಾವ ದಿಕ್ಕಿಗೆ ಹೋಗ್ಬೇಕಂತ ಕೇಳಿದಾಗ ಉತ್ತರ ದಿಕ್ಕಿಗೆ ಹೋಗ್ಬೇಕಾಗಿತ್ತು, ಅದನ್ನ ಕೇಳಿಲ್ಲ. ಉತ್ತರ ದಿಕ್ಕಿಗೆ 5 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಅತಿ ಈಸಿಯಾಗಿ ಕ್ವಶನ್ ಕೇಳಿದ್ರೆ ಕೇವಲ 5 ಕಿಲೋಮೀಟರ್ ಹೋಗ್ಬೇಕು, ಉತ್ತರ ರೈಟ್ ಆನ್ಸರ್ ಆಗುತ್ತೆ. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್. ಎಸ್, ಕೊನೆಯ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 16. ಪಿ ಯು ಕ್ಯೂಗೆ ಸಹೋದರನಾದರೆ ಆರ್ಗೆ ಕ್ಯೂ ತಾಯಿಯಾದರೆ ಕ್ಯೂಗೆ ಎಸ್ ಸಹೋದರಿ ಆದರೆ ಎಸ್ಗೆ ಪಿ ಏನಾಗಬೇಕು ಅಂತ ಕ್ವಶನ್ ಕೇಳಿದರೆ. ನೋಡ್ರಿ, ಬ್ಲಡ್ ರಿಲೇಷನ್ ಕ್ವಶನ್, ಸೇಮ್ ಕ್ವಶನ್ ಈಗಾಗಲೇ ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಈಗಾಗಲೇ ಕೇಳಿದ್ರು. ಪಿ ಯು ಕ್ಯೂಗೆ ಸಹೋದರನಾದರೆ, ನೋಡ್ರಿ, ಪಿ ಅಂತಕ್ಕಂಥವ್ನು ಸಹೋದರ ಅಂದ್ರೆ ಇದ್ಮೇಲೆ ನಾನು ಚೌಕ್ ಹಾಕ್ತೀನಿ. ಯಾರಿಗೆ ಸಹೋದರ, ಕ್ಯೂಗೆ ಸಹೋದರ. ಒಂದೇ ಜನರೇಷನ್, ಒಂದೇ ರೇಖೆನ ಹಾಕ್ತೀನಿ ನಾನು. ಹೌದಾ. ಇವನು ಮಾತ್ರ ಕ್ಯೂಗೆ ಸಹೋದರ. ಈಕೆ ಸಹೋದರಿ ಆದಿರ್ಬೋದು, ಸಹೋದರ ಆದಿರ್ಬೋದು, ಅದನ್ನ ಹೇಳಿಲ್ಲ, ಇಲ್ಲಿ ಬಿಟ್ಟುಬಿಡಿ. ಆರ್ಗೆ ಕ್ಯೂ ತಾಯಿಯಾದರೆ, ಈಗ ಸಿಕ್ತು ನಮ್ಗೆ. ಇಲ್ಲಿ ಏನಿದು, ತಾಯಿ. ಯಾರಿಗೆ, ಆರ್ಗೆ ತಾಯಿ. ನೋಡ್ರಿ, ಆರ್ಗೆ ತಾಯಿ. ಇವರಿಬ್ಬರಿಗೆ ಅಣ್ಣ ತಂಗಿ, ಸಹೋದರ ಸಹೋದರಿಯರಾದ್ರು. ಹೌದಾ. ಈಗ ಆರನ ತಾಯಿ ಕ್ಯೂ, ಆರನ ತಾಯಿಯ ಸಹೋದರ ಪಿ. ಆಯ್ತಾ. ಎಸ್, ಕ್ಯೂಗೆ ಎಸ್ ಸಹೋದರಿಯಾದರೆ, ನೋಡ್ರಿ, ಕ್ಯೂಗೆ ಎಸ್ ಸಹೋದರಿಯಾದರೆ, ಕ್ಯೂಗೆ ಎಸ್ ಸಹೋದರಿಯಾದರೆ, ಮುಗಿತಾ. ಎಸ್ ಸಹೋದರಿ ಆದಲ್ಲ, ಕ್ಯೂಗೆ ಸಹೋದರಿ ಆದರೆ ಎಸ್ಗೆ ಪಿ ಏನಾಗಬೇಕು. ನೋಡ್ರಿ, ಇವರೆಲ್ಲರೂ ಸಹೋದರ ಸಹೋದರಿಯರು. ಎಸ್ಗೆ ಪಿ ಏನಾಗಬೇಕು, ಪಿಗೆ ಏನಾಗಬೇಕು. ಇವರಿಬ್ರು ಸಹೋದರಿಯರಂತೆ, ಇವರಿಬ್ರು ಸಹೋದರ. ಪಿ ಕ್ಯೂಗೆ ಸಹೋದರ ಅಂತೆ, ಎಸ್ಗೆ ಕೂಡ ಏನಾಗ್ತಾನೆ, ಸಹೋದರ. ಈಸ್ ರೈಟ್ ಆನ್ಸರ್. ಎಷ್ಟು ಈಸಿಯಾಗಿ ಕ್ವಶನ್ ಅನ್ನ ಕೇಳಿದಾರೆ ನೋಡ್ರಿ. ಹೌದಾನೆ. ಇಲ್ಲಿ ಕ್ಲಿಯರ್ ಆಗಿ ಎರಡನೇದಲ್ಲಿ ಕ್ಯೂಗೆ ಎಸ್ ಸಹೋದರಿಯಾದರೆ, ಕ್ವಶನ್ ಕೇಳಿದೆನು, ಎಸ್ಗೆ ಪಿ ಏನಾಗಬೇಕು. ಇವರಿಬ್ರು ಸಹೋದರ ಅಂತ ಹೇಳಿದಿರ್ತಾನೆ ಮೊದಲೇ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದರೆ. ಪಿ ಯು ಕ್ಯೂಗೆ ಸಹೋದರ, ಕ್ಯೂ ಎಸ್ಗೆ ಸಹೋದರಿ. ಹಾಗಾದ್ರೆ ಇವ್ರು ಮೂವರು ಸಹೋದರ ಸಹೋದರಿಯರಾಗ್ತಾರೆ. ಹೌದಾ. ಒಂದೇ ಜನರೇಷನ್ ಇರ್ತಕ್ಕಂಥವ್ರು. ಹೌದಾ. ಬಟ್ ಕ್ಯೂ ಅನ್ನ ಮಗ ಅಥವಾ ಮಗಳು ಆರ್, ಅದು ಬೇರೆ ವಿಷಯ. ಹೌದಾ. ಆರನ ತಾಯಿ ಕ್ಯೂ. ಹೌದಾ. ಆರನ ತಾಯಿಯ ಸಹೋದರಿ, ಆರನ ತಾಯಿಯ ಸಹೋದರ ಪಿ. ಕ್ಲಿಯರ್ ಆಯ್ತಾ. ತುಂಬಾ ಈಸಿ ಆಗಿರ್ತಕ್ಕಂಥ 16 ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿಗೆ ಅದರಲ್ಲಿ ಒಂದು ಕ್ವಶನ್ ಮಾತ್ರ ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಅದನ್ನು ಅತಿ ಈಸಿಯಾಗಿ, ಯಾವುದು ಕ್ಲಾಕ್ ರಿಲೇಟೆಡ್ ಬಿಡಿಸಿದ್ವಲ್ಲ ನಾವು, 10 ನಿಮಿಷ ಲೇಟ್ ಆಗುತ್ತೆ ಅಂತ, ಅದು ಸ್ವಲ್ಪ ಕ್ಲೀಸ್ಟ್ ಆಗಿರ್ತಕ್ಕಂಥ. ಅದನ್ನ ಬಿಟ್ಟರೆ ಅದನ್ನು ನಾವು ಏನಾದರೂ ಲಾಜಿಕಲ್ ಆಗಿ ಥಿಂಕ್ ಮಾಡಿಬಿಟ್ರೆ ಅತಿ ಈಸಿಯಾಗಿ ಆನ್ಸರ್ ಕೂಡ ಮಾಡ್ಬೋದು. ಇಲ್ಲಿವರೆಗೂ 16 ಕ್ವಶನ್ಗಳನ್ನು ಕೂಡ ಸ್ವಲ್ಪ ಲೇಟ್ ಆಗಿ ಕೊಟ್ಟಿದ್ದೀನಿ ಸ್ನೇಹಿತರೆ, ಕ್ಷಮಿಸಬೇಕು. ಕೆಲವೊಂದಿಷ್ಟು ಕಾರಣದಿಂದ ನಾನು ನಿನ್ನೆನೇ ವಿಡಿಯೋ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ಇವತ್ತು ಕೊಟ್ಟಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿರ್ತೀರಾ. ನೋಡಿದ ಮೇಲೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿರ್ತಕ್ಕಂಥ ಭಾವನೆಯೊಂದಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.